ಪ್ರಾಪಂಚಿಕ ಸುಖ ಯಾರಿಗೆ ಸುಖ ಯಾರಿಗೆ ನೆಮ್ಮದಿ ಕೊಡತ್ತೆ ಹೇಳ್ರಿ? ಅದರಿಂದ ಸುಖ ಹೊಂದಿದೀವಿ ಅನ್ನೋರು ನಾವು ಇಲ್ಲಿವರೆಗೂ ಕಂಡಿನೂ ಇಲ್ಲ, ಕೇಳಿನೂ ಇಲ್ಲ. ಬಾಳೆ ಮಾಡಿ ಸುಖ ಹೊಂದಿದೀವಿ ಅನ್ನೋರ್ನ ನಾವು ಇಲ್ಲಿವರೆಗೂ ಕಂಡಿನೂ ಇಲ್ಲ, ಕೇಳಿನೂ ಇಲ್ಲ. ನೀವೇನಾರ ಕಂಡಿರೇನು? ಒಬ್ಬರರ ಉದಾಹರಣೆ ತೋರಿಸಿ ನೋಡ್ರು. ಜಗತ್ತಿನಾಗ ಬಾಳೆ ಮಾಡಿ ಸುಖ ಹೊಂದಿದೀವಿ ಅನ್ನೋರ್ನ. ಸುಖಿಗಳಾದವರೆಲ್ಲ ಏನು ಮಾಡಿದ್ರು? ಅದನ್ನು ತ್ಯಾಗ ಮಾಡಿದ್ರಲ್ಲ, ಅದರ ಬಗ್ಗೆ ಆಸಕ್ತಿಯನ್ನು ತೆಗೆದು ಹಾಕಿದ್ರು, ಅದರ ಹಕ್ಕಿಕತಿ ತಿಳ್ಕೊಂಡ್ರು, ಅದರ ದೋಷವನ್ನು ಕಂಡ್ರು. ಅವರು ಉಳ್ದೈತಿ ಹಂಗಾರೆ ಉಂಡದ್ದದು ಇಲ್ಲಿ ತನಕ ಉಂಡೇವಲ್ಲ. ಎಲ್ಲರೂ ಅದನ್ನು ಮಾಡ್ಕೊಂತ ಬಂದೆವು ನಾವು. ಪ್ರತಿಯೊಂದು ಜೀವಿ ಹುಟ್ಟಿ ಬಂದವರೆಲ್ಲ ಆ ಸುಖದ ಆಶಯ ಇಟ್ಕೊಂಡು ಹುಟ್ಟಿಟ್ಟು ಬರೋದು, ಅದರ ಸಂಪರ್ಕ ಭೋಗ ಮಾಡಿ ಸುಖ ಹೊಂದಬೇಕಂತ ಪ್ರಯತ್ನ ಮಾಡೋದು, ಕಡೆಗೆ ನಿರಾಶೆ ಆಗೋದು. ಕಡೆಗೆ ಏನು ಉಳ್ದೈತಿ? ಎಲ್ಲಿಟ್ಟು ಎಷ್ಟು ದಿನ ಉಂಡದ್ದಂದ್ರೆ, ಒಳ್ಳೆ ಬರ್ರಿ ಯಮಕಿದ್ದಾಗ, ಹೊಸ ಹರೆ ಅದ ಯಮಕ ತಮಕಿನ, ಎಲ್ಲ ಥರದ ಅನುಕೂಲ ಇದ್ದಾಗ ಮಧ್ಯದ ಆನಂದ ಎಲ್ಲಿಟ್ಟಿ ಅಂದ್ರೆ ಇಲ್ಲ, ಎಲ್ಲಿ ಬಿಡ್ರಿ, ಎಲ್ಲೈತಿ ಅಂತ ನೋಡ್ರಿ ನೀವು. ಎಲ್ಲರಲ್ಲಿ ಅನುಭವ ಅದ ಇದು. ಉಂಡದ್ದು ಹುಟ್ಟದ್ದು ಎಲ್ಲಿಟ್ಟು ಎಲ್ಲಿ ಹೋತು ಅಂದ್ರೆ ಎಲ್ಲ ಬುರ್ರು ಬುಷಿ. ಮತ್ತು ಸುಖದ ಬೇಡಿಕೆ ಹಂಗೆ ಉಳಿತಿ. ಅವುಗಳಿಂದ ನಾವು ಸುಖ ಹೊಂದಿಬಿಟ್ಟಿದ್ರೆ, ಸುಖ ಹೊಂದಬೇಕನ್ನೋ ಬೈಕ್ ನಮ್ಗೆ ಆಗತ್ತಿದ್ದಿಲ್ಲ. ಅವುಗಳಲ್ಲಿ ಸುಖದಿಂದ ಸುಖ ಸಿಕ್ಬಿಟ್ಟಿದ್ರೆ ಸುಖ ಯಾಕೆ ಮತ್ತೆ ಬೇಡ್ತಿ ಹಂಗಾರೆ? ಯಾವುದೇ ಇಂದ್ರಿಯ ಸಂಪರ್ಕ ಭೋಗದಿಂದ ನಮಗೆ ಸುಖ ಸಿಕ್ಬಿಟ್ಟಿದ್ರೆ ಮತ್ತೆ ಅದನ್ನ ಯಾಕೆ ಇಚ್ಛಾ ಮಾಡ್ತಿದ್ದಿ? ತಿಂಬುವುದರಿಂದ ಸುಖ ಸಿಕ್ಕಿದ್ರೆ ಮತ್ತೆ ಯಾಕೆ ಅದನ್ನು ಬೇಡ್ತಿ ಹಂಗಾರೆ? ಚುಟ್ಟ ಸೇದುವುದರಿಂದ ನಿನಗೆ ಸುಖ ಸಿಕ್ಬಿಟ್ಟಿದ್ರೆ ಮತ್ತೊಂದು ಚುಟ್ಟ ಯಾಕ್ತಾ ಅಂತಿ? ಮತ್ತೆ ಬಳತಾದ ಕೂಡಲೇ ಇನ್ನೊಂದು ಚುಟ್ಟ ತತಾಪು ಅಂತೀನಿ. ಅಂದ್ರೆ ತೃಪ್ತಿ ಆಗಿಲ್ಲ ಅಂತ. ವಿಷಯೇಂದ್ರಿಯ ಸಂಪರ್ಕ ಭೋಗದಿಂದ ತೃಪ್ತಿ ಅನ್ನುವಂಥದ್ದು ಇಲ್ಲ ಇಲ್ಲ. ಆ ಬಸ್ಸು ಮನೆಯವ್ರಿಗೆ ಹೇಳ್ತೀರಿ, ಅವ್ರಿಗೊಂದಿಟ್ಟ ಇಂದ್ರಿಯ ಸಂಪರ್ಕ ಭೋಗದ ಬೆನ್ನು ಹತ್ತಿ ತಿರ್ಗಾಕತ್ತಿ ಎಷ್ಟು ಜನ್ಮಗಳಾದವು ಹೊಡಿವಲ್ಲ ನಮಗೆ. ವಿಚಾರ ಮಾಡಿದವ್ರಿಗೆಲ್ಲ ಹೊಳಿತೈತಿ. ಯಾರು ಅದನ್ನು ನೋಡು ಇದರ ನಿತ್ಯ ವಿಚಾರ ಮಾಡ್ತೀವಿ, ಇದರಿಂದ ಏನು ಲಾಭ ಆಗೈತಿ ನಮಗೆ, ಇದ್ರ ಸಂಬಂಧ ಎಷ್ಟು ತೇಕ್ಬೇಕಾಗೈತಿ? ಹಗಲು ರಾತ್ರಿ ಹಂಗೆ ತೇಕುದ ಎದ್ರ ಸಂಬಂಧ ತೇಕ್ತೇವೆ ನಾವು? ವಿಷಯ ಸಂಗ್ರಹ. ಯಾಕದ? ವಿಷಯ ಸುಖ ಕೊಡ್ತಾವು ಅಂತ. ಕೊಟ್ಟವಣ ಅಂತ ಕೇಳಿದ್ರೆ ಅವುಗಳಲ್ಲಿ ಜೋರ ಸುಖ ಸಿಕ್ಬಿಟ್ಟಿದ್ರೆ ಎಲ್ಲರೂ ಸುಖ ಹೊಂದ್ಬಿಡ್ತಿದ್ರಲ್ಲ. ಅದು ಇಲ್ಲ ನಿಂದ ಅವುಗಳಿಗೆ ಮಾಡುವಂಥ ಪ್ರಯತ್ನ, ಅವುಗಳ ಸಂಬಂಧ, ಅವುಗಳ ಪ್ರಾಪ್ತಿಗಾಗಿ ಮಾಡುವಂಥ ಪ್ರಯತ್ನ ಎಲ್ಲ ವ್ಯರ್ಥ. ಹಗಲು ರಾತ್ರಿ ಹಂಗೆ ತೇಕುದು. ತೃಪ್ತಿ ಅನ್ನೋದು ಇಲ್ಲ ಇಲ್ಲ. ಏನು ಲಾಭ ಆಯ್ತು? ನೀನು ಆರಾಮಿರ್ಬೇಕಂತ ಮಾಡಿದಿ, ಆರಾಮದೇನು ಹಂಗಾರಂದ್ರೆ? ಇಷ್ಟೆಲ್ಲ ಬಾಳೆದಾಟ ಹೊಡಿದಿ, ಆರಾಮಿರ್ಬೇಕಂತ ಮಕ್ಕಳು ನಡೆದಿ, ಏನೇನೋ ಮನೆ ಹಾಕ್ಸಿದಿ, ಏನೇನೋ ಉಂಡಿ ತಿಂದು ಮಜಾ ಮಾಡಿದಿ. ಅದರಿಂದ ಸುಖ ಶಾಂತಿ ಐತೇನೋ ಅಂತಂದ್ರೆ ಸ್ವಲ್ಪವೂ ಇಲ್ಲ. ಅವುಗಳಲ್ಲಿ ಜಾರ ಸುಖ ಸಿಕ್ಬಿಟ್ಟಿದ್ರೆ ನಿದ್ದಿಗೆ ಹೋಗೋ ಕೆಲಸ ಏನಿತ್ತು? ಇಲ್ಲೇ ವಿಶ್ರಾಂತಿ ತಗೋಬೇಕಾಗಿತ್ತಲ್ಲ. ಅವುಗಳ ಮಾಡ್ಕೊಂತ ಬರೀ ಅವನ್ನ ಮಾಡ್ಕೊಂತ ಉಣ್ಣೋದು ತಿನ್ನೋದು ಮಜಾ ಮಾಡ್ಕೊಂತ ಸುಖದಿಂದ ಇರಬೇಕಾಗಿತ್ತಲ್ಲ. ನಿದ್ದಿಗೆ ಹೋಗೋ ಕೆಲಸ ಏನಿತ್ತು? ಎಲ್ಲರೂ ಬ್ಯಾಸರಾಗಿ ಅವುಗಳನ್ನು ಮಾಡಿ ಬ್ಯಾಸರಾಗಿ ಕಡೆಗೆ ನಿದ್ರಿಗೆ ಮರಿ ಹೋಗ್ತೀವಿ. ಅಲ್ಲಿ ಆರಾಮಾಯ್ತು ಏನು ಸಂಕಟ ಆಯ್ತು? ಹಂಗಾರೆ ಬಾಳೆದಾಗ ಸಂಕಟ ಆಯ್ತು, ನಿದ್ದಾಗ ಸಂಕಟ ಆಯ್ತು ಅಂದ್ರೆ ಎಲ್ಲರೂ ನಿದ್ರೆ ಒಳಗೆ ವಿಶ್ರಾಂತಿಯನ್ನು ಹೊಂತೇವಿ, ಅಲ್ಲಿ ತಿಳಿಯಲೇ ಇರ್ತೀವಿ. ಅಲ್ಲಿ ಮರುವಿ ಮೂಲಕ ನಾವು ಎಲ್ಲ ಅಡಗಿಸ್ಬಿಟ್ಟು ಆರಾಮಿನ ಭಾವದಾಗಿರ್ತೇವೆ. ಇಲ್ಲಿ ಅರಿತಿರ್ಬೇಕಾಗೈತಿ. ಮತ್ತೆ ಎಂದಿನಂತೆ ಈ ಸುಖಬುದ್ಧಿ ಸತ್ಯತ್ವ ಬುದ್ಧಿ ಹೋಗಿರುತ್ತಲ್ಲ ನಿದ್ದೆ ಮಾಡಿ ಎತ್ತಿಂದ. ಆದರೆ ಅರಿತ ಜ್ಞಾನ ಸಮಾಧಿಯನ್ನು ನೀ ಪಡೆದ ಮ್ಯಾಗ ಇದರ ಬಗ್ಗೆ ಆಸಕ್ತಿ ಉಳಿದಿಲ್ಲ. ಎಂದಿನಂತೆ ಇದ್ರಾಗ ನಮಗೆ ಇಚ್ಛಾ ಆಗೋದಿಲ್ಲ. ಯಾವ ವಿಷಯದ ಆಕರ್ಷಣೆಯೂ ನಮಗೆ ಆಗೋದಿಲ್ಲ. ಜ್ಞಾನ ಸಮಾಧಿಯನ್ನು ಒಮ್ಮೆ ನೀ ಪಡೆದೆ ಅಂದರೆ ಬೇಕಾದ ಕಂಡತೆ ಅಂದ್ರೂ ಹೊಳ್ಳೆ ನೋಡೋದಿಲ್ಲ ನಾವು. ಯಾಕಾದ್ರೆ ಹಕ್ಕಿಕತಿ ಗೊತ್ತೈತಿ ಹೇಳ ನಮ್ಗೆ. ಅನಿತ್ಯ ಐತಿ, ಇದು ದುಃಖ ರೂಪಿ ಐತಿ ಅನ್ನೋದು ನಾವು ಖಾತ್ರಿ ಆಕೈತಿ. ತಿಳಿದು ಅದನ್ನು ಹೊಂದಿದ್ರೆ, ತಿಳಿವಿನ ನಿದ್ರೆ ಅಥವಾ ಆನಂದದ ಸ್ಥಿತಿಯನ್ನು ಹೊಂದಿದ್ರೆ, ಸಮಾಧಿ ಸ್ಥಿತಿಯನ್ನು ಹೊಂದಿದ ಮ್ಯಾಗ ಅವಾಗ ಬಾಧೆ ಆಗೋದಿಲ್ಲ. ಬೇಕಾದ ಇಂದ್ರಿಯ ಸಂಪರ್ಕ ಭೋಗದಾಗ ಅವಾಗ ಇಚ್ಛಾ ಆಗೋದಿಲ್ಲ.
ನಾವು ಮರಗ್ತೇವೆ, ನನಗಾಗಿದ್ರೆ ಬೇಸಕ್ಕಿತ್ತಲ್ಲ, ನನಗೆ ಸಿಗಲಿಲ್ಲಲ್ಲ ಅಂತ. ಊಟಕ್ಕೆ ವಿಷಯಕ್ಕೆ ಮರಗ್ತೇವಿಲ್ಲ. ಅವ ಮರಗುದಿಲ್ಲ, ಅದರ ಅವಶ್ಯಕತೆ ಇಲ್ಲ. ನಾವು ಇಲ್ಲೇ ನನಗೆ ಆರಾಮಿರಕ್ಕೆ ಬರ್ತೈತಿ. ಆ ವಿಷಯದ ಸಂಪರ್ಕ ಭೋಗವನ್ನು ಅವಲಂಬಿಸಿಕೊಂಡು ಸುಖ ಇಲ್ಲ ಅನ್ನೋದು ಅವನಿಗೆ ಖಾತ್ರಿ ಇರ್ತೈತಿ. ಅವ ಜ್ಞಾನದಿಂದ ಅದನ್ನು ಖಾತ್ರಿ ಮಾಡ್ಕೊತಾನೆ. ಅದಕ್ಕೆ ನಾವು ಎಲ್ಲರೂ ಅದನ್ನು ನಾವು ವಿಚಾರದಿಂದ ನಾವು ಖಾತ್ರಿ, ಸುಖ ಎಲ್ಲೈತಿ ಅಂತ. ಯಾವುದೇ ಇಂದ್ರಿಯ ಸಂಪರ್ಕ ಭೋಗದಿಂದ ದುಃಖನ ಐತಿ ಅನ್ನೋದು ಹೊಳಿಬೇಕು ನಮಗೆ. ವಿಚಾರಕ್ಕೆ ಮುಖ ಕೊಟ್ಟಾಗ ಹೊಳಿತೈತಿ, ಎಲ್ಲರಿಗೂ ಹೊಳಿತೈತಿ ಅದು. ನಾವು ನಮ್ಮಲ್ಲಿ ಆ ಕಣ್ಣು ಐತಿ, ಜಾಗೃತಗೊಳಿಸಬೇಕಾಗೈತಿ. ಮಹಾತ್ಮರ ಸಂಘದಿಂದ ಆ ವಿಚಾರದ ಕಣ್ಣು, ಜ್ಞಾನದ ದೃಷ್ಟಿ, ದಿವ್ಯ ಚಕ್ಷು ಅಂತಾರೆ ಅದಕ್ಕೆ. ಅದನ್ನು ಕಣ್ಣು ತೆಗಿ, ಅವಾಗ ನಿನಗಿದು ದೋಷ ದರ್ಶನ ಆಕೈತಿ. ಅವಾಗ ಅದರ ಬಗ್ಗೆ ಆಸಕ್ತಿ ಕಡಿಮೆ ಆಕೈತಿ ನೋಡಿ. ವಿವೇಕದಿಂದ ವಿಷಯ ದೋಷ ದರ್ಶನ ಆಕೈತಿ. ವಿಷಯ ದೋಷ ದರ್ಶನದಿಂದ ನಿನಗೆ ಅದ್ರ ಬಗ್ಗೆ ಅನಾಸಕ್ತಿ, ವೈರಾಗ್ಯ ಬರ್ತೈತಿ. ಯಾವಾಗ ವೈರಾಗ್ಯ ಬರ್ತೈತಿ, ಆವಾಗ ವೈರಾಗ್ಯ ಬರೋ ಪುರುಷೋತ್ತರ ನಿನಗೆ ಆನಂದದ ಅನುಭೂತಿ ಆಗಕ್ಕೆ ಶುರು ಹೋಗ್ತೈತಿ. ಅದಕ್ಕೆ ನಾವು ಇದ್ರ ಕಡೆ ಗಮನ ಕೊಡಬೇಕು. ಮಹಾತ್ಮರು ಹೇಳಿದಂಥ ವಿಚಾರಗಳನ್ನು ನಿತ್ಯ ನಾವು ಶ್ರವಣ ಮಾಡಿದ್ದನ್ನು ಮನನ ಮಾಡ್ಕೊಂತ ಹೋದಾಗ ಇದ್ರ ಹಕ್ಕಿಕತೆ ಎಲ್ಲ ಗೊತ್ತಾಕೈತಿ. ಇದಕ್ಕೆ ಮನುಷ್ಯನ ಜನ್ಮದಾಗ ಬಂದಾಗ ಮಾಡ್ಕೊಳ್ಳೋ ಕೆಲಸ ಇದು. ಹಂಗೆ ವಿಚಾರ ಮಾಡಲ್ಲೇ ಒಬ್ಬರು ನೋಡಿ ಹಂಗೆ ಅದನ್ನು ಮಾಡ್ತಾನಂತ ನೀನು ಮಾಡಿ ಅದರಿಂದ ಏನಾಗೈತಿ ನೋಡ್ಕೋ. ಅದನ್ನು ವಿಚಾರ ಮಾಡಿ ಹೆಜ್ಜೆ ಇಡಬೇಕು. ಮಾಡಲ್ಲೇ ಅವರು ಇನ್ನೊಬ್ಬರನ್ನ ಕಂಡು ನಾವು ಮಾಡಕ್ಕೆ ಹೋದಿವಿ ಅಂದ್ರೆ ಪಶ್ಚಾತ್ತಾಪ ಪಡಬೇಕಾಕೈತಿ. ಕುಡ್ರು ಬೆನ್ನ ಐತಿ, ನಾವು ಕುಡ್ರು ಹೋದಂಗ. ಅಂಧೋ ಅಂಧೇನ ನೀಯತೆ ಗತಾನುಗತಿ ಕುಲೋಕಾಹ. ಎಲ್ಲ ಜೀವಿಗಳು ಒಬ್ಬರು ನೋಡಿ ಆ ಕುಡ್ರು ಶಾನ್ಯಾರನ ದಡ್ರು. ಮಹಾತ್ಮರ ಶಾನ್ಯಾರು ಏನು, ನಾವು ಶಾನ್ಯಾರು ಅಂದರೆ ದಡ್ರು ಅವರು. ಮಹಾತ್ಮರು ಅದನ್ನು ಬಿಟ್ಟುಕೊಟ್ಟು ಹಿಂದಕ್ಕೆ ಸರ್ಕೊಂಡು ಆತ್ಮಭಾವದೊಳಗೆ ತಮ್ಮೊಳಗೆ ತಾವು ಉಳ್ಕೊಂಡವ್ರು. ನಾವ ಶಾನ್ಯಾರು ಅದ್ರ ಬೆನ್ನು ಹತ್ತಿದವ್ರು ಯಾಕ್ರಿ? ಅದ್ರ ಬೆನ್ನು ಹತ್ತಿದವ್ರು ಯಾರು ಸುಖ ಹೊಂದ್ಯಾರ ಹೇಳಿ? ಬಾಳೆದು ಬೆನ್ನು ಹತ್ತಿ ಸುಖ ಹೊಂದಿದ ನಾವು ಜಗತ್ತಿನ ಇತಿಹಾಸದೊಳಗೆ ತೋರಿಸ್ರಿ ನೀವು ಒಬ್ಬರದರ ಉದಾಹರಣೆ. ಒಬ್ಬರು ಇಲ್ಲ. ಅಂದ್ರೆ ನೀ ಹಂಗಕ್ಕಿವು, ಎಷ್ಟು ಜನ್ಮ ಹುಟ್ಟಿ ಬಂದರೂ ನಿನಗಾಗೋದಿಲ್ಲ. ಅದಕ್ಕೆ ಸರ್ಕೋ ಈಗ ಮನುಷ್ಯನ ಜನ್ಮ ಬಂದತೆ ವಿಚಾರದ ಬೆಳಕು. ಉಳುಕಿದ ಜನ್ಮ ಎಲ್ಲ ಕತ್ತಲ. ಬಾಕಿ ಜನ್ಮದಾಗ ಬೆಳಕಿಲ್ಲ, ಇಂಥ ವಿಚಾರ ಅಲ್ಲಿ ಸಿಗುದಿಲ್ಲ. ಅಜ್ಞಾನದೊಳಗೆ ಬಿದ್ದು ಹೊಳ್ಳಾಡು ಪಾಳೆ ಬರ್ತೈತಿ. ಅಲ್ಲಿ ಅವಕಾಶನೇ ಇಲ್ಲ ಇದನ್ನು ವಿಚಾರ ಮಾಡಿ ಅದರಿಂದ ಹಿಂದಕ್ಕೆ ಸರಿಯಾಗಿ ನಮಗೆ. ಈಗ ಮನುಷ್ಯನ ಜನ್ಮದಲ್ಲಿ ಬೆಳಕು ಐತಿ, ಜ್ಞಾನದ ಬೆಳಕು, ತಿಳುವಳಿಕೆ ಐತಿ, ಎಲ್ಲರಲ್ಲಿ ಅರಿವು ಜಾಗೃತ ಆಗೈತಿ ಇಲ್ಲಿ. ಅದಕ್ಕೆ ಅದರ ಲಾಭ ನಾವು ತಗೋಬೇಕಾಗಿದೆ. ತಗೊಳ್ಳಿಲ್ಲ ಅಂದ್ರೆ ಮತ್ತೆ ನಿನಗ ಹಾನಿ. ಈ ವಿಚಾರದ ಜನ್ಮ, ಮನುಷ್ಯನ ಜನ್ಮ ಅಂದ್ರೆ ಅರಿವಿನ ಜನ್ಮ ಅಂತೀರಿ. ಅದಕ್ಕೆ ಇದ್ರ ಲಾಭ ತಗೋಬೇಕಾಗೈತಿ. ನಮ್ಮೊಳಗೆ ಐತಿ ನಮಗೆ ಬೇಕಾದದ್ದು ಅನ್ನುವಂಥ ತಿಳುವಳಿಕೆ ಮಾಡಿಕೊಂಡೆ ಈ ವಿಷಯದ ವ್ಯಾಮೋಹವನ್ನೆಲ್ಲ ಕೈ ಬಿಟ್ಟು ತಮ್ಮೊಳಗೆ ತಾವು ನೋಡಿಕೊಂಡು ಅದರ ಲಾಭ ಹೊಂದುವಂಥ ಪ್ರಯತ್ನ ಮನುಷ್ಯನಿಗೆ ಮಾತ್ರ ಅದು ಸಾಧ್ಯದ. ಎಲ್ಲೋ ಒಬ್ಬರು ಇದಕ್ಕಾಗಿ ಇದರ ಬಗ್ಗೆ ವಿಚಾರ ಮಾಡಿ ಇದರ ಸ್ಥಿತಿಯನ್ನು ಹೊಂದಲಿಕ್ಕೆ ನಿರಂತರ ಪ್ರಯತ್ನ ಮಾಡವ ಎಲ್ಲಿ ಒಬ್ಬ ಕಶ್ಚಿದ್ದೀರಹ ಅಂತ. ಇಲ್ಲಿ ಒಬ್ಬ ಧೀರ ಅಮೃತತ್ವಮಿಶ್ಚಿನ್ ಆವೃತ ಚಕ್ಷು ಆತ್ಮಾನ ಮೈಕ್ಷತ್ ಅಂತ ತನ್ನೊಳಗೆ ತಾನು ಆನಂದವನ್ನು ಕಂಡುಕೊಳ್ಳವ ಅಂತ. ಸುಖಿಗಳಾದವರೆಲ್ಲ ತಮ್ಮೊಳಗೆ ತಾವು ಆನಂದವನ್ನು ಕಂಡುಕೊಂಡು ಸುಖ ಹೊಂದಿದ್ರು, ಜಗತ್ತಿನ ವಿಷಯಗಳು ಬೆನ್ನು ಹತ್ತಿದ್ರು ಅವರು. ಯಾವುದೋ ವಿಷಯ ಸಂಪರ್ಕ ಇಲ್ಲೇ ನಮ್ಗೆ ಆರಾಮ್ ಇರಾಕ್ ಬರ್ತೈತಿ ಅನ್ನೋದನ್ನು ಕಂಡುಕೊಂಡ್ರು, ಸತ್ಯದ ಅನುಭವವನ್ನು ಮಾಡಿಕೊಂಡ್ರು. ಇದ್ರಾಗ ಸುಖ ಐತೆ ಅನ್ನೋದು ಇದು ಭ್ರಾಂತಿ ನಮಗಾಗಿ. ಈ ಭ್ರಾಂತಿ ನಾಶ ಮಾಡ್ಕೋ, ವಿವೇಕದಿಂದ ವಿಚಾರ ಮಾಡಿ ಹಿಂದಕ್ಕೆ ಸರ್ಕೋ. ಇನ್ನು ಇಲ್ಲ ಅಂದ್ರೆ ಹೋಗೋ ಪಾಳೆ ಬರ್ತೈತಿ ನೋಡಿ. ವಿಚಾರ ಮಾಡಿದ್ರಿಂದ ಹಿಂದಕ್ಕೆ ಸರ್ಕೊಳ್ಳಿಲ್ಲ ಅಂದ್ರೆ ಮತ್ತು ಜನ್ಮ ಜನ್ಮಾಂತರ ದುಃಖ ನಮಗೆ ತಪ್ಪೋದಲ್ಲ. ಅದಕ್ಕೆ ಈಗ ಎಚ್ಚರಾಗ್ರಿ. ಈ ಶರೀರ ಹೋಗೋದ್ರೊಳಗಾಗಿ ನಮ್ಮ ಕೆಲಸ ಮಾಡ್ಕೋಬೇಕು ನೋಡಿ. ಏನು ಶರೀರ ಗಟ್ಟಿದ್ದಾಗ ಎಲ್ಲ ಕತಿ ಮುಗಿದಿಂದ ಮಾಡ್ಕೊಳಕ್ಕೆ ಬರುದಿಲ್ಲ. ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ, ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ, ಕಾಲ ಮೇಲೆ ಕೈಯ ನೂರಿ ಕೋಲ ಹಿಡಿಯುವ ಮುನ್ನ, ಮೃತ್ಯು ಮುಟ್ಟದ ಮುನ್ನ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ ಅಂತ ಹೇಳ್ಯಾರಿಲ್ಲ. ಕೂಡಲ ಅಂದ್ರೆ ಅದು ಕೂಡಲ ಅಂದ್ರೆ ನಮ್ಮ ಇರುವಿನ ಸ್ಥಿತಿ. ಅದು ಏನು
ನಮ್ಮ ಸುಖರೂಪ ಆದಂಥ ಇರುವಿನ ನೆನಪನ್ನು ನಾವು ಮಾಡ್ಕೋಬೇಕಾಗೈತಿ. ನಾವು ಮರೆತು ಬಿಟ್ಟೇವಿ, ನಾವು ಆನಂದ ಸ್ವರೂಪನ ದೇವರೇ ನಾನಿದ್ದೇನೆ ಅನ್ನೋದು ಮರೆತು ಬಿಟ್ಟೇವೆ. ಮರೆತ ನಾವು ಅಲ್ಲದನ್ನು ನಾವು ಅಂತ ತಿಳ್ಕೊಂಡು ಒದ್ದಾಡ್ಲಿಕ್ಕತ್ತೇವೆ. ಎಲ್ಲಿ ತನಕ ಯಥಾರ್ಥ ನೀ ಯಾರದೇನು ಅಂತ ಜ್ಞಾನ ನಿನಗಾಗೋದಿಲ್ಲ, ಅಲ್ಲಿ ತನಕ ದುಃಖ ನಿನಗೆ ತಪ್ಪೋದಿಲ್ಲ ನೋಡಿ. ಈಗ ಇದ ಬೆಳಕಿನಾಗ ಪಾರಾದ್ರೆ ಪಾರಾಗ್ಬೇಕು, ಇಲ್ಲ ಅಂದ್ರೆ ಮತ್ತೆ ಕತ್ಲ ಆವರಿಸ್ಬಿಡ್ತದೆ. ಬಾಕಿ ಯಾವ ಜನ್ಮದಾಗೂ ಈ ಬೆಳಕಿಲ್ಲ ತಿಳ್ಕೊಳ್ಳಿಕ್ಕೆ. ಕತ್ತಲ್ದಾಗ ತೆಗಿಗೆ ಹೋಗುದು ನಿಮ್ಮತ್ತು. ಕೇವಲ ಶಾಸ್ತ್ರಜ್ಞಾನದಿಂದ ಆನಂದದ ಅನುಭವವಾಗಲಾರದು. ಹೌದು, ಮಾಹಿತಿ ಮಾಡ್ಕೊಂಡು ಅಸಾಧನ ಮಾಡಲಿಲ್ಲ ಅಂದ್ರೆ, ಪ್ರಾಕ್ಟಿಕಲ್ ಇರಲಿಲ್ಲ ಅಂದ್ರೆ ಬರೀ ತೇರಿ ಏನು ಮಾಡೋ. ನಮ್ಮ ಜೀವನದೊಳಗೆ ನಾವು ಅಳವಡಿಸ್ಕೊಂಡು ನೋಡ್ಕೋಬೇಕು. ಪ್ರತಿಯೊಬ್ಬರು ನಾವು ಅದನ್ನು ಅನುಭವದಿಂದ ನೋಡ್ಕೋಬೇಕಾಗಿದೆ. ಬರೀ ಶಾಸ್ತ್ರ ಶಬ್ದದ ಮಾಹಿತಿ ಮಾಡ್ಕೊಂಡು ಶಬ್ದ ಜ್ಞಾನ ಅದು, ಅನುಭವ ಜ್ಞಾನ ಅಲ್ಲದು. ಶಬ್ದ ಜ್ಞಾನ ಹೇಳಕ್ಕೆ ಬಂತು, ಅನುಭವಿಸಕ್ಕೆ ಬಂತ. ನೀನು ತ್ಯಾಗ ಮಾಡಿದಾಗ ಬರ್ತೈತಿ ಅನುಭವ. ಏನೇನು ಹಿಡಿದೆವು ಮನಸ್ಸಿನೊಳಗೆ ವಿಷಯದ ವ್ಯಾಮೋಹವನ್ನೆಲ್ಲ ಕೈ ಬಿಟ್ಟಾಗ ನಮಗೆ ಸ್ವರೂಪದ ಅನುಭವ ಆಕೈತಿ. ಅದಕ್ಕೆ ಅನುಭವ ಶ್ರೇಷ್ಠ. ಇದು ಹೇಳೋದು ಕೇಳೋದು ಏನೋ ದೊಡ್ಡ ಹೆಚ್ಚಿಂದಲ್ಲ, ಇದು ಎಲ್ಲರಿಗೂ ಬರ್ತೈತಿ ಹೇಳಕ್ಕೆ ಕೇಳಕ್ಕೆ. ಅದಕ್ಕೆ ಅನುಭವಕ್ಕಿಂತ ಶ್ರೇಷ್ಠವಾದದ್ದು ಯಾವುದೂ ಇಲ್ಲ ಅಂತ ಏನು. ಅದಕ್ಕೆ ಸ್ವಾನುಭವ, ಸ್ವರೂಪದ ಅನುಭವ ಯಾವ ಅದು ಇಲ್ಲೇ ನಾವು ಬೇಕಾದಷ್ಟು ಹೇಳ್ತೇನೆ ಕೇಳ್ತೇನೆ ಅಂದ್ರೂ ವ್ಯರ್ಥ. ಅದು ಸ್ವಾನುಭವ ಸುಜ್ಞಾನವಿಲ್ಲದ ಮಾನವನು ಬದುಕಿದ್ದೊಡದೇನು ಸ್ವಾನ ಸೂಕರಂದದಿ ಹೊಟ್ಟೆ ಹರಿದುಕೊಂಡಿ. ಬರೀ ಶಾಸ್ತ್ರ ಹೇಳಕ್ಕೆ ಕಲ್ತಿ, ಚೈನಿ ಹೊಡ್ಯಾಕೆ ನಿನಗೆ ಅರಿವಿ ಹಂಚಡಿ ತಂದು ಕೊಡ್ತಾರೆ, ಕಮ್ ಅಂದು ಹಾಕ್ತಾರೆ, ಚೈನಿ ಹೊಡ್ಯಾಕೆ ನಡಿತೈತಿ. ಆದ್ರೆ ಅನುಭವಕ್ಕೆ ತಗೊಳ್ಳೋದು ಹೊರತು ನೀ ಎಷ್ಟು ಜನ್ಮ ತಿರುಗಿದ್ರೂ ನಿನಗಿದು ಅನುಭವ ಇದು ಹತ್ತುವುದನೇ ಇಲ್ಲ ಅಂತ. ಅದಕ್ಕೆ ಅನುಭವ ತಗೋಬೇಕಂದ್ರೆ ಸಾಧನ ಆದರೂ ತೊಡಗು. ನಿತ್ಯ ಶ್ರವಣ ಮನನ ನಿಧಿಧ್ಯಾಸ. ಅನುಭವಗಳು ಹೇಳಿದಂಥ ವಿಚಾರಗಳನ್ನು ಮನಸ್ಸುಗೊಟ್ಟು ಶ್ರವಣ ಮಾಡು, ಕೇಳು, ನೆರೆ ಕೇಳು. ಕೇಳಿದುದನ್ನು ಅರಿದುದನ್ನು ಒಮ್ಮೆಯೂ ಮರೆಯದಿರು ಗುರುಪೇಳದ ತೆರೋದಳು ಅಂತ ಸದ್ಗುರುಗಳು ಹೇಳಿದಂಥ ವಿಚಾರವನ್ನು ಶ್ರದ್ಧೆಯಿಂದ ಕೇಳೋದನ್ನು. ಒಳಗೆ ನಿನಗೆ ಅದ್ರ ಸಾಧು ಹತ್ತಾಕೈತೆ ಅಂದ್ರೆ ನೀವು ಬಿಡುವುದನೇ ಇಲ್ಲ. ಒಮ್ಮೆ ಸವಿ ಹತ್ತಿ ಅಂದ್ರೆ ಬಿಡುದಿಲ್ಲ ನೀವು ಅದನ್ನು. ಈ ಕಡೆ ಹೊಳ್ಳೆ ನೋಡುದಿಲ್ಲ ನೀವು, ಜಗತ್ತಿನ ಕಡೆ ಹೊಳ್ಳೆ ನೋಡುದಿಲ್ಲ ನಾವು. ಜಗತ್ತು ಮರೆತ, ಜಗತ್ತಿನ ಸುಖವನ್ನು ಮರೆತ ಯೋಗಿ ಆತ. ಅದು ನಿಜವಾದ ಸುಖದಲ್ಲಿ ವ್ಯರ್ಥ ಬಿಟ್ಟವ, ಸುಖದ ಸ್ಥಿತಿಯನ್ನು ಅವ ಹೊಂದಿದ. ಯೋಗ ಅಂದ್ರೆ ಸುಖದೊಡನೆ ಸಮರಸ ಹೊಂದುವುದು. ನಮ್ಮನ್ನು ಬಿಟ್ಟದ ಇಲ್ಲ, ಅನ್ಯವಾಗಿ ಹುಡುಕಾಕೈತಿ, ನೀ ದನಿತಿ. ನಿಮ್ಮೊಳಗೆ ಇದ್ದದ್ದನ್ನು ನೀವು ಹೊಂದಾಕ ಪ್ರಯತ್ನ ಮಾಡಿದ್ರೆ ನಿಮ್ಗೆ ಅದರ ಲಾಭವನ್ನು ಪಡಿತೀರಿ. ಅನ್ಯದರಾಗ ಹುಡುಕಿದವರು ಯಾರು ಅದರ ಲಾಭ ಅಂದ್ರೆ ದನುವ ಆಗೈತಿಲ್ಲ. ವಿಷಯ ವಸ್ತುಗಳಲ್ಲಿ ಸುಖ ಹುಡುಕವರು ದನಿತಿಲ್ಲ ಅದನ್ನು ಅದರಾಗ ಹುಡುಕಿ. ಎಲ್ಲದರಾಗ ಹುಡುಕೋದು ಕೈ ಬಿಟ್ಟು ನಿಮ್ಮೊಳಗೆ ನೀವು ಉಳ್ಕೊಂಡಾಗ ನಿನಗೆ ವಿಶ್ರಾಂತಿ, ನೆಮ್ಮದಿ ಅನ್ನುವಂಥದ್ದು ಬಾಕಿ ಎಲ್ಲಿಯೂ ಸಿಗೋದಿಲ್ಲ. ಎಲ್ಲ ನೋಡಿದೆ, ಎಲ್ಲದರಾಗ ಹಣಿಕೆ ಹಾಕಿ ನೋಡಿದೆಲ್ಲ. ಶರೀರ ಬಿಡು ಮಟ್ಟ ಹಣಿಕೆ ಹಾಕಿ ನೋಡಿದೆ. ಅದ್ರಾಗೈತಿ ಇದ್ರಾಗೈತಿ ಅಂತ ಹಣಿಕೆ ಹಾಕಿದೆ. ಕಣ್ಣಾಗೈತಿ, ಕಿವಿಯಾಗೈತಿ, ಮುಗುನ್ಯಾಗೈತಿ, ನಾಲಿಗೆ ಒಳಗೈತಿ, ಚರ್ಮದೊಳಗೈತಿ ಅಂತ ಹಣಿಕೆ ಹಾಕಿ ನೋಡಿದೆಲ್ಲೋ. ಎದ್ರಾಗ ಕಂಡಿ ಅಂದ್ರೆ ಶರೀರ ಹೋಗೋ ಮಟ್ಟ ನೋಡಿದ್ದೆ, ಅದ್ರಾಗ ಹಣಿಕೆ ಹಾಕಿ ಅದರಿಂದ ಅಣುಲಿನ ಉಂಡಿ. ಅದರ ಮ್ಯಾಗ ಇನ್ನು ಮ್ಯಾಗಾರ ಎಚ್ಚರಾಗಿಲ್ಲ. ಎಲ್ಲ ಕೈ ಬಿಟ್ಟು ಸುಮ್ಮನೆ ನಿನ್ನೊಳಗೆ ನೀ ಅನುಭವ ಮಾಡ್ಕೊಂಡದ್ದು. ದಿನನಿತ್ಯ ನಾವು ಇದನ್ನು ಅನುಭವ ಮಾಡ್ತೇವೆ. ಎಲ್ಲ ಕೈ ಬಿಟ್ಟು ವಿಶ್ರಾಂತಿ ನಮ್ಮೊಳಗೆ ಐತಿ. ಅಲ್ಲಿ ಎಲ್ಲಿ ಐತಿ? ನಮ್ಗೆ ಯಾವ ಇಂದ್ರಿಯ ಸಂಪರ್ಕಕ್ಕೆ ಹೋಗೋನು ಇಲ್ಲ. ನಿತ್ಯ ಐತಿದಾಗ ನೋಡೋದಿಲ್ಲ, ಕೇಳೋದಿಲ್ಲ, ಮೋಶ ನೋಡೋದಿಲ್ಲ, ಮುಟ್ಟೋದಿಲ್ಲ. ಅಲ್ಲಿ ಏನು ಧನುವನ್ನು ಆಗೋ ಪ್ರಸಂಗನ ಇಲ್ಲ. ಈ ಇಂದ್ರಿಯಗಳ ವ್ಯಾಪಾರ ಆತಂದ್ರೆ ಚಾಲು ಆತಂದ್ರೆ ಧನು ಬ್ಯಾಸರಿಕೆ. ಅದರ ಪರಿಣಾಮ ಏನಾಕೈತೆ ಅಂದ್ರೆ ಧನು ಬ್ಯಾಸರಿಕೆ. ಅದಕ್ಕೆ ಅದನ್ನು ಬಿಡು, ತೊರೆ ಅದನ್ನಂತ. ವಿಷಯ ಮತ್ತು ಇಂದ್ರಿಯ ಸಂಪರ್ಕ ಭೋಗದಿಂದ ಹಿಂದಕ್ಕೆ ಸರಿ. ಬೇಕಾದಷ್ಟು ಜನ್ಮ ತಿರುಗಿ ನೀ ತಿಳಿದ ಹಿಂದಕ್ಕೆ ಸರಿಬೇಕಾ? ಮತ್ತು ತಿಳಿಯಲೇ ಬಿಟ್ರೆ, ಸಿಗ್ಲಿಕ್ಕೆ ಬಿಟ್ರೆ ನೆಮ್ಮದಿ ಇರೋದಿಲ್ಲ. ಏನು
ತಿಳಿದಾದ ದೋಷವನ್ನು ಕಂಡು ಕೈ ಬಿಡಬೇಕು. ಅಂದಾಗ ನಮಗೆ ನಿಜವಾದ ಅನುಭವ ಮಾಡ್ಕೊಳ್ಳಿಕ್ಕೆ ಬರ್ತದೆ. ಪೂರ್ಣ ಮನಸ್ಸನ್ನು ಆತ್ಮನಲ್ಲಿ ಅರ್ಪಣೆ ಮಾಡುವುದು ನಮಾಜ್. ಆನಂದದಲ್ಲಿ ಮನಸ್ಸು ಮುಳುಗಬೇಕದು. ನಮಾಜ್ ಅಹಂಕಾರ ಮಮಕಾರಗಳ ತ್ಯಾಗ. ನಮಾಜ್ ಅಂದ್ರೆ ಏನು? ಧ್ಯಾನ ನಮಾಜ್ ಎರಡು ಒಂದು. ಅವರು ನಮಾಜ್ ಅಂತಾರೆ, ನೀ ಧ್ಯಾನ ಅಂತಿ. ಏನು ನೆನಪು ನಮಗೆ ಏನು ಬೇಕಾಗೈತೆ ಅದರ ನೆನವನಾಗಿರೋದು ನಮಾಜ್. ಅದಕ್ಕೆ ಧ್ಯಾನ ಅಂತಾರೆ. ಎಲ್ಲರಿಗೂ ಬೇಕಾಗೈತಿ ಸುಖ ಶಾಂತಿ ಬೇಕಾಗೈತಿ. ಅದು ಎಲ್ಲೈತಿ ಅನ್ನೋದು ಗೊತ್ತು, ಗುರಿ ಇಲ್ಲದಕ್ಕೆ ಏನೇನೋ ನೆನಪು ಮಾಡ್ಕೊತ ಕೊಂಡಿರ್ತಾನೆ. ಸುಖ ಅಂತ ಏನಾರ ನೆನಪು ಮಾಡಿದ್ರೆ ಸುಖ ಇರ್ತೈತಿ. ಜಗತ್ತಿನ ವಸ್ತುಗಳನ್ನು ನೆನಪು ಮಾಡಿದ್ರೆ ಸುಖ ಇರ್ತೈತಿ. ಸುಖ ಜಗತ್ತಿನಾಗಿನ ವಸ್ತು ಹೌದನ ಅದು? ಶಬ್ದ ಸ್ಪರ್ಶ ರೂಪ ರಸ ಗಂಧಗಳಿಗೆ ಸಿಗುವಂಥದ್ದನ ಅದು ಸುಖ? ಅದಲ್ಲದು. ಯಾವ ಇಂದ್ರಿಯಗಳಿಗೂ ಅದು ಗೋಚರ ಆಗೋದಿಲ್ಲ. ನಾವು ಇಂದ್ರಿಯಗಳ ಮುಖಾಂತರ ನೋಡಕೊಂತೇವೆ. ಕಣ್ಣಿನಿಂದ, ಕಿವಿ ಮುಖಾಂತರ, ನಾಲಿಗೆ ಮುಖಾಂತರ, ವಾಸನೆ ಮುಖಾಂತರ, ಸ್ಪರ್ಶದ ಮುಖಾಂತರ ಅದನ್ನು ಹೊಂದಾಕೊಂತೀವಿ. ಯಾವ ಇಂದ್ರಿಯಗಳಿಗೂ ಅದು ಗೋಚರ ಆಗೋದಿಲ್ಲ. ವಾಣಿ ಮತ್ತು ಮನಸ್ಸುಗಳಿಗೆ ಅಸಾಧ್ಯವಾದಂಥ ಕೆಲಸ. ಬೇಕಾದಷ್ಟು ಜನ್ಮ ಪ್ರಯತ್ನ ಮಾಡಿದ್ರೆ ಅದು ಸಿಗುವುದಿಲ್ಲ. ನೀನು ದಿನನಿತ್ಯ ನಾವು ಆನಂದವನ್ನು ಅನುಭವ ಮಾಡ್ತೇವೆ. ಅಲ್ಲಿ ಯಾವ ಇಂದ್ರಿಯಗಳ ಬಳಕೆ ಮಾಡಿದೆ ಅಂದರೆ, ಕೈಯಾಡಿಸಿ ನೋಡಿದೆವು, ನೆಕ್ಕಿ ನೋಡಿದೆವು, ಮೂಸಿ ನೋಡಿದೆವು, ಮುಟ್ಟಿ ನೋಡಿದೆವು. ಯಾವ ಇಂದ್ರಿಯಗಳ ಬಳಕೆ ಇಲ್ಲೇ ಸುಮ್ಮನೆ ಆನಂದದ ಅನುಭವ ಮಾಡ್ಯಾವ ನಾವು. ಯಾವ ಇಂದ್ರಿಯ ಮತ್ತು ವಿಷಯಗಳ ಸಂಪರ್ಕ ಇಲ್ಲ ಅಲ್ಲಿ, ಎಲ್ಲ ಅಡಿಗೆ ಹೋಗ್ಯಾವು. ಪ್ರತಿಯೊಬ್ಬರು ನಾವು ಆನಂದ ಎಲ್ಲಿದ್ದದು ಅಂದ್ರೆ ನಿನ್ನ ಆನಂದನ. ಅದು ನಮಗೆ ಗೊತ್ತಿಲ್ಲದಕ್ಕೆ ನಾವು ಅದರಾಗ ಶಕ್ತಿ ಇದರಾಗ ಶಕ್ತಿ ಅಂತ ಭ್ರಾಂತಿ ಆಗೈತಿ ನಮಗೆ. ಸುಳ್ಳ ನಾವು ಅದರಾಗ ವೇಳೆ ಕಳಿತೇವೆ. ಅವುಗಳ ಸಂಪರ್ಕ ಇಲ್ಲೇ ನಮಗೆ ಅನುಭವ ಬರ್ತೈತೆ ಆನಂದ. ಅದು ಸ್ವತಂತ್ರವಾದದ್ದು, ಏನನ್ನೂ ಅವಲಂಬಿಸಿಕೊಂಡಿಲ್ಲ ಅನ್ನೋದನ್ನು ಅನುಭವಿಗಳು ಸ್ಪಷ್ಟವಾಗಿ ನಮಗೆ ಬಿಚ್ಚಿಟ್ಟರದು. ಪ್ರತಿಯೊಬ್ಬರಿಗೆ ಅದನ್ನು ನಾವು ಪ್ರಯತ್ನ ಮಾಡಿದ್ರೆ ಆಕೈತಿ. ಯಾವ ಭೋಗ ವಸ್ತುಗಳ ಸಂಬಂಧ ಇಲ್ಲೇ ನಮಗೆ ಆರಾಮಿರಾಗಿ ಬರ್ತೈತಿ. ಈ ಜಗತ್ತಿನ ಯಾವ ವಸ್ತುಗಳು ಬೇಕಾಗಿಲ್ಲ, ಅವಶ್ಯಕತೆ ಇಲ್ಲ. ನನಗೆ ಸುಳ್ಳು ಅದು ಬೇಕು ಇದು ಬೇಕು ಅಂತಾದರೆ ಬೆನ್ನತ್ತಿ ಸುಳ್ಳ ದನಿತೀನಿ ಕೆಲಸ. ಸಾಯುವುದರೊಳಗೆ ಈ ಪ್ರಾಪಂಚಿಕ ಸುಖದ ಕಾಡು ರಸ್ತೆಯನ್ನು ಬಿಟ್ಟು ಪಾರಮಾರ್ಥಿಕ ಸುಖದ ರಾಜ ರಸ್ತೆಯನ್ನು ಹಿಡಿಯಬೇಕು ಅಂತ. ಒಲ್ಲೆ ಅಂದ್ರೆ ನಿನಗೆ ಹೋಗೋ ತಪ್ಪುವುದಿಲ್ಲ. ಇದರಾಗ ನೀ ಆಯುಷ್ಯದ ವೇಳೆಯನ್ನು ಕಳೆದೆ ಅಂದರೆ ವ್ಯರ್ಥ ಆತ ನಿನ್ನ ಜನ್ಮ. ಇದ್ರಾಗ ಹೊಂಟದ್ದಿಲ್ಲ ನಮ್ಮ ಕಾಲೆಲ್ಲ ಹೋಗುತ್ತಿಹುದು ಕಾಯ ವ್ಯರ್ಥ ಅಂದರು ಶರೀಫ್. ಇದರ ಲಾಭವ ತಿಳಿದವ ಯೋಗಿ ಸಮರ್ಥ ಅಂತ. ಅವ ಅಲ್ಲ, ಇದ್ರ ಲಾಭ ಮಾಡ್ಕೊಂಡವ ಅವ ಯೋಗಿ. ಹೊರಗೆ ಬಿಡೋದಲ್ಲ, ಒಳಗೆ ಬಿಡು ಕೆಲಸದ. ಹಿಡ್ಕೊಂಡದ್ದು ಒಳಗ, ಬಿಡುವುದು ಒಳಗ. ವಿಷಯಗಳು ಸುಖ ಸಿಗ್ತಾವಂತ ತಾನ ಕಲ್ಪಿಸ್ಕೊಂಡು ಅವನು ವಿಷಯಗಳನ್ನು ಹಿಡ್ಕೊಂಡ ನಾ ಸುಖ ಕೊಡ್ತಾವಂತ ಅವುಗಳನ್ನು ಗಳಿಸೋ ಪ್ರಯತ್ನ ನಡೆಸ್ಯಾನ. ಆ ವಿಷಯಗಳನ್ನು ಗಳಿಸಿದಾಗ ಸುಖದ ಪ್ರಮಾಣ ಹೆಚ್ಚಾಕೈತೋ ಏನು ದುಃಖದ ಪ್ರಮಾಣ ಹೆಚ್ಚಾಕೈತೋ ನೋಡ್ಕೋದು ನೀವು. ಏನಾಯ್ತು ಅದರಿಂದ? ಸ್ವಲ್ಪ ಲಾಭ ಇಲ್ಲ, ಸುಖವಿಲ್ಲೋ ಇದರೊಳು ಚೂರ. ಸುಳ್ಳ ಯಾಕ ಬಿಡತಿದಿ ಗೋರ, ಸುಡಗಾಡು ನಿನ್ನ ಮನಿ ಮಾರ. ಆತಿಲ್ಲ ನಮ್ಮ ಬಾಳೆ, ಎಲ್ಲ ವ್ಯರ್ಥ ಆತಲ್ಲ. ಮಾಡಿದ್ದೇನಾತ? ಇಷ್ಟು ದಿನ ಮಾಡಿದ್ದೆಲ್ಲ ಹೊಳೆಯಾಗ ಹುಣಸಿ ಅಂತ ತೊಳೆದಂತ, ಏನೂ ಲಾಭ ಮಾಡಿಕೊಡಿಲ್ಲ. ಎಲ್ಲಿ ಒಬ್ಬ ವಿಚಾರವಂತ ವಿವೇಕವಂತ ಇದರ ಲಾಭವನ್ನು ತಗೊಂಡ, ಅದರಿಂದ ಹಿಂದಕ್ಕೆ ಸರ್ಕೊಂಡ, ವಿಷಯಗಳ ಗೊಡವೆಯನ್ನು ಕೈ ಬಿಟ್ಟ. ಅವುಗಳ ಪ್ರಾಪ್ತಿಗಾಗಿ ಯಾವ ಪ್ರಯತ್ನವನ್ನು ಅವ ಮಾಡಲಿಲ್ಲ. ನಾವು ಬರೇ ವಿಷಯದ ಸಂಪರ್ಕ ಭೋಗಕ್ಕಾಗಿ ಹಾತೊರಿತೇವೆ. ಒಳ್ಳೆಳ್ಳೆ ಹುಟ್ಟಿಟ್ಟು ಬರೋದು ಅದ ವಾಸನ ಕಟ್ಕೊಂಡು ಜನ್ಮಾಂತರ ತಿರುಗೋದು. ಯಾವಾಗ ಹೊಳಿಬೇಕ್ರಿ ನಮಗೆ ಇದರಿಂದ ಹಿಂದೆ ಸರ್ಕೋಬೇಕು ಅನ್ನೋದು? ಇದೇ ವಿಚಾರದೊಳಗೆ ಕಾಲ ಕಳೆದಾಗ ನಿನಗೆ ಏನಾರ ಹೊಳೆದ್ರೆ ಹೊಳಿತು, ಬಿಟ್ಟು ಬಿಡದ ಇದ್ರ ಅಭ್ಯಾಸದಾಗ ತೊಡಗಿದ್ರ ಮತ್ತೆ ಪಕ್ಕನೆ ಹೊಳೆದರೆ ಹೊಳೆಯಿತು, ಹೊಳೆಯದಿದ್ದರೆ ಇಲ್ಲ. ಮತ್ತೆ ಅಜ್ಞಾನ ಮುಷಿಕ್ ಬಿಡ್ತದೆ, ಮತ್ತೆ ಮೋಹಕ್ಕೆ ಬುದ್ಧಿ ಬಿಡ್ತಿ. ವಿಷಯಾದಿಗಳು ಮೋಹದಿಂದ ಪಾರಾಗುವುದು ಸಾಮಾನ್ಯ ಜನರ ಕೆಲಸ ಅಲ್ಲ. ಅದಕ್ಕೆ ವಿಶೇಷವಾದಂಥ ಪ್ರಯತ್ನ ನಾವು ಎಡೆಬಿಡದೆ ಮಾಡಬೇಕಾಗೈತೆ. ಜನ್ಮಾಂತರ ಪ್ರಯತ್ನ ಬೇಕಿದಕ್ಕೆ. ವಿಷಯದ ವ್ಯಾಮೋಹದಿಂದ ನಾವು ಕಡೆಗೆ ಹಾಕ್ಬೇಕಾತಂದ್ರೆ
ಬಹಳ ಜನ್ಮದ ಪ್ರಯತ್ನ ಇದಕ್ಕೆ ಬೇಕು. ಅನಂತ ಜನ್ಮ ತಪ್ಪಿಸಿದ್ದೆ ನೋಡ ಅಂತ ಅಕ್ಕ ಮಹಾದೇವಿ ಹೇಳಾಳಲ್ಲ. ಇದರಿಂದ ವಿಷಯದ ವ್ಯಾಮೋಹದಿಂದ ನಾ ಕಡೆ ಕಾವಕಾತ ಬಹಳ ಜನ್ಮದ ಪ್ರಯತ್ನ ಇದೆ. ಬಹುನಾಂ ಜನ್ಮನಾಂ ಅಂತೆ ಮಾಮೀತಿ ಪರಂತಪ ಅಂತ ಕೃಷ್ಣ ಪರಮಾತ್ಮ ಅರ್ಜುನನಿಗಿದ ಮಾತಾಡೇನು. ಅದಕ್ಕೆ ನಾವು ಪ್ರಯತ್ನ ಮಾಡಬೇಕು, ಒಳಗೆ ಆಂತರಿಕವಾಗಿ ಇದನ್ನು ಅಭ್ಯಾಸ ಮಾಡಬೇಕು. ಏನು ನಡೆದದ ನೋಡ್ಬೇಕು, ನಮ್ಮ ಮನಸ್ಸಿನೊಳಗೆ ಏನು ನಡೆದು ಎಕಡೆ ಹೋಗ್ತೈತಿ ಮನಸ್ಸು, ವಿಷಯಗಳ ಕಡೆಗೆ ಹೊಂಟೈತೋ ಅದರಿಂದ ಹಿಂದೆ ಸರಿ ಆಗ್ತೈತೋ ಅಂತ. ಇನ್ನೂ ವಿಷಯ ಸಂಗ್ರಹ, ವಿಷಯ ಭೋಗದ ಆಸಕ್ತಿ, ಅದರಿಂದ ಸಮಾಧಾನ ಶಾಂತಿಯಲ್ಲಿ ಎಷ್ಟೆಷ್ಟು ಅದರಿಂದ ಹಿಂದಕ್ಕೆ ಸರಿತಿ ಅಷ್ಟಷ್ಟು ನಿನಗೆ ಸಮಾಧಾನ ಅದ. ಎಷ್ಟೆಷ್ಟು ವಿಷಯದಾಗ ನಾವು ಮುಂದುವರಿತೇವೆ ಅಷ್ಟಷ್ಟು ನಿನಗೆ ದುಃಖದ ನೋಡಿ. ಬೇಕಾದ್ರೆ ಪ್ರಯೋಗ ಮಾಡಿ ನೋಡ್ಕೊರಿ, ಎಲ್ಲರಿಗೆ ಬರ್ತತಿ, ಇದು ಅನುಭವ ಆಕತಿ, ಎಲ್ಲರಿಗೂ ಆಕತಿ. ಹಿಂದಕ್ಕೆ ಸರಿ, ಎಷ್ಟೆಷ್ಟು ಹಿಂದಕ್ಕೆ ಸರಿತಿ ಅಷ್ಟಷ್ಟು ನಿನಗೆ ಲಾಭದ, ಸುಖದ ಲಾಭ. ಎಷ್ಟೆಷ್ಟು ಅದ್ರಾಗ ಮುಂದೆ ಅಭಿವೃದ್ಧಿ ಅಂತೀವಲ್ಲ, ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳ ಯಾವ ರೀತಿ ಹೃದಯ ಸಂತಾಪವನ್ನು ವ್ಯಕ್ತಪಡಿಸ್ತಾವ್ ನೋಡ್ಕೋರಿ ಅಂತಿದ್ರು ಅಜ್ಜವರು. ಮುಂದುವರಿದ್ರೆ ಶ್ರೀಮಂತ ರಾಷ್ಟ್ರಗಳಂತಿರಲ್ಲ ನೆಮ್ಮದಿಯಿಂದ ಅದಾವ ನೋಡ್ಕೊ. ನಮ್ಮ ಭಾರತದಲ್ಲಿ ಎಷ್ಟೇ ಕೊರತೆ ಬಡತನ ಐತಿ ಅಂದ್ರೆ ಸುಧಾ ತೃಪ್ತಿ ಐತಿ ಇಲ್ಲಿ. ಯಾಕೆ ಈ ಸಂಸ್ಕಾರ ಐತಿ. ಎಲ್ಲಿ ಬಿಡಪ್ಪ ನಮ್ಮ ಮನಸ್ಸಿದಾಗ ಏಟೈತಿ, ನಮ್ಮೊಳಗೆ ಐತಿ, ಅದನ್ನು ಅವಲಂಬಿಸ್ಕೊಂಡಿಲ್ಲ ಅನ್ನುವಂಥ ಸ್ವಲ್ಪ ಜ್ಞಾನ ಐತಿ ಎಲ್ಲರಿಗೂ. ಇಲ್ಲಿ ಇದ್ದದ್ರಾಗ ತೃಪ್ತಿ ಹೊಂದ್ಕೊಂಡಿರೋ ಏನು ಅವಶ್ಯಕತೆ ಇಲ್ಲ. ನಾವು ಆರಾಮಿರಾಗ ಬರ್ತೈತಿ ನಮ್ಗೆ. ಇನ್ನೊಬ್ಬರು ನೋಡಿ ನಾವು ಹಂಗಾಗಬೇಕು ಹಿಂಗಾಗ್ಬೇಕು ಅಂತ ಸುಳ್ಳೆ ಯಾಕೆ ತಲೆ ಕೆಡಿಸ್ಬೇಕು. ಹೆಂಗಾದರೂ ಸುಖ ಇಲ್ಲ. ಅವು ಸುಖದಿಂದ ಅದಾರನ ಅವರು. ಭಾಳಷ್ಟು ಗಳಿಸಿದವರು, ಭಾಳಷ್ಟು ಹೊಲ ಮನೆ ಇದ್ದವರು, ಭಾಳಷ್ಟು ಮಕ್ಕಳು ಮರಿ ಹಡ್ದವರು, ಭಾಳಷ್ಟು ಯಾಕ್ರಿ ವಿಷಯ ಸಂಗ್ರಹ ಮಾಡ್ಕೊಂಡವರು ಜಗತ್ತಿನೊಳಗೆ ಸುಖದಿಂದ ಅದಾರ ನೋಡ್ಕೊಂಡು. ಮುಂದುವರಿದ ರಾಷ್ಟ್ರಗಳದ ನೆಮ್ಮದಿಯಿಂದ ಅದಾರ ನೋಡ್ಕೊರಿ. ಅವರು ಭಾರತದೊಳಗೆ ಇಷ್ಟೊಂದು ಬಡತನ ಇದ್ರು ಇಷ್ಟೊಂದು ನೆಮ್ಮದಿಯಿಂದ ಅದಾರಲ್ಲ, ಇದಕ್ಕೆ ಕಾರಣ ಏನು? ಅದನ್ನು ಅವಲಂಬಿಸಿಕೊಳ್ಳೋದೇ ಇರದ ಕಾರಣ. ವಿಷಯ ವಸ್ತುಗಳ ಅವಲಂಬನೆ ಮಾಡಿಲ್ಲ ಭಾರತೀಯರು. ಅಂದ್ರೆ ಜ್ಞಾನದಲ್ಲಿ ಅಭಿರುಚಿ ಉಳ್ಳವರು ನಾವು. ಯಾವ ಜ್ಞಾನ? ಆತ್ಮಜ್ಞಾನದಲ್ಲಿ. ವಿಷಯಗಳ ಜ್ಞಾನದಲ್ಲಿ ಅಭಿರುಚಿ ಉಳ್ಳವರು ಭಾರತೀಯರಲ್ಲ, ಆತ್ಮಜ್ಞಾನದಲ್ಲಿ ಅಭಿರುಚಿ ಉಳ್ಳವರು. ಏನು ಆತ್ಮ ಅಂದ್ರೆ ತಾನು, ತನ್ನನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋರು ಅವರು ಭಾರತೀಯರು. ಅಂದ್ರೆ ಪ್ರಕಾಶ ಜ್ಞಾನ. ಯಾವ ಜ್ಞಾನ? ಆತ್ಮಜ್ಞಾನ. ಆತ್ಮಜ್ಞಾನದ ತಿಳುವಳಿಕೆಯನ್ನು ಮಾಡ್ಕೊಳಕ್ಕೆ ಎಲ್ಲರೂ ಆ ಸಂಸ್ಕಾರವಂತರು. ಅದೇ ಕರೆಯನ್ನು ಮರೆತು ಬಿಟ್ಟೇವೆ ನಾವು. ಇದು ಭಾರತ ನಮ್ಮ ಜನಜೀವನದಲ್ಲಿ ಹಾಸುಹೊಕ್ಕಾಗಿದೆ. ಈ ಸಂಸ್ಕೃತಿ ಭಾರತೀಯ ಸಂಸ್ಕೃತಿ. ಅಧ್ಯಾತ್ಮ ಸಂಸ್ಕೃತಿ ಅನ್ನುವಂಥದ್ದು ನಮಗೆ ಗೊತ್ತಿಲ್ಲ. ನಾವು ಪಾಶ್ಚಿಮಾತ್ಯರ ಬೆನ್ನು ಹತ್ತಿ ಅದನ್ನು ಮರೆತು ಬಿಟ್ಟೇವೆ. ನಮ್ಮ ಋಷಿಮುನಿಗಳ ಪರಂಪರೆ ಏನದಲ್ಲ, ಪುನಃ ಅದಕ್ಕೆ ನಾವು ಹೊರಳಬೇಕಾಗಿದೆ. ಭಾರತೀಯ ಋಷಿಮುನಿಗಳ ಪರಂಪರೆ ದಿಗ್ಭವ್ಯವಾದಂಥದ್ದು. ಪುನಃ ಅದರ ಕಡೆ ಹೊಳೆದ ಹೊರತು ಯಾವ ಜಗತ್ತಿನ ಮಾನವನಿಗೂ ಸಮಾಧಾನ ಶಾಂತಿ ಇಲ್ಲ. ನಿಮ್ಮ ಋಷಿಮುನಿಗಳು ಹೇಳಿದ್ದನ್ನು ನಾನು ಹೇಳಾಕ್ತೇನೆ ನಿಮಗಂತಿದ್ರು ಅಜ್ಜವ್ರು. ಏನು ನಿಮಗೆ ಹೊಸಾಗಿ ಹೇಳಾಕತ್ತಿಲ್ಲ. ನಿಮ್ಮ ಋಷಿಮುನಿಗಳು ಹೇಳಿದ್ದನ್ನು ನೆನಪಿಗೆ ತಂದು ಕೊಡತ್ತೇನೆ ಅಂತ. ಅದ್ರ ಕಡೆ ನಾವು ಲಕ್ಷ್ಯ ಕೊಡಬೇಕಾಗಿತ್ತು. ಋಷಿಮುನಿಗಳು ಹೇಳಿದ ಮಾತಿನ ಕಡೆ ಲಕ್ಷ್ಯ ಕೊಡೋದ ಹೊರತು ನಮ್ಗೆ ನೆಮ್ಮದಿ ಸಮಾಧಾನ ಅನ್ನುವಂಥದ್ದು ಸಿಗುವುದನೇ ಇಲ್ಲ ನಮ್ಗೆ. ಅವನ್ನೆಲ್ಲ ಕಡೆಗಣಿಸಿ ನಾವು ಶಾಣ್ಯಾರಂತ ಹೊಂಟೀವಿ. ಏನು ಮಾಡೋದು? ನೀನು ಶಾಣೆತನ ಎದಕ್ಕೆ ಬಂತು ನೋಡ್ಕೋ. ಬರೇ ವಿಷಯ ಸಂಗ್ರಹ, ವಿಷಯ ಭೋಗ ಮಾಡ್ಕೊಂಡು ಸುಖ ಹೊಂದಬೇಕನ್ನು ಪ್ರಯತ್ನ ನಡೆದು ಇದ ಶಾಣೆತನ. ನೀನು ಅದರಿಂದ ಸುಖ ಶಾಂತಿ ಹೊಂದಬಹುದನು? ಹೊಂದಿಕ್ಕೆ ಆಕೈತನು? ಯಾರ ಆಗ್ಯಾರನು? ಅದರಿಂದ ಸುಖ ಹೊಂದಿದವರೆಲ್ಲ ಏನು ಮಾಡಿದರು? ವಿಷಯಗಳಿಂದ ವಿಮುಖ ಆದ್ರಿಲ್ಲ, ಅದಕ್ಕೆ ಹಿಂದಕ್ಕೆ ಸರ್ಕೊಂಡವರು. ಅವೆಲ್ಲ ದೋಷವನ್ನು ಕಂಡ ಆತ್ಮ ತಮ್ಮೊಳಗೆ ತಾವು ಸುಖವನ್ನು ಕಂಡುಕೊಂಡರು. ಸುಖರೂಪವಾದಂಥ ಇರುವ ನಾನು ಅದೇನೆ ಅನ್ನೋದನ್ನು ಅನುಭವ ಮಾಡಿಕೊಂಡರು. ಅದನ್ನು ನಾವು ಮಾಡ್ಕೋಬೇಕಾಗೈತಿ. ಅನ್ಯದ್ರಾಗ ಹುಡುಕೋದು ಕೈ ಬಿಡಬೇಕಾಗೈತಿ. ಇಂದ್ರಿಯಗಳ ಮೂಲಕ ಅನ್ಯದ್ರಾಗ ಹುಡುಕಾಕತ್ತೇವಿಲ್ಲ. ನಮ್ಮೊಳಗೆ ನಾವು ಆನಂದವನ್ನು ಕಂಡುಕೊಳ್ಳೋಕೆ ಯಾವ ಇಂದ್ರಿಯಗಳ ಅವಶ್ಯಕತೆ ಇಲ್ಲ. ಯಾವ ಕಣ್ಣು ಬೇಕಾಗಿಲ್ಲ, ಕಿವಿನೂ ಬೇಕಾಗಿಲ್ಲ, ಮೂಗು ಬೇಕಾಗಿಲ್ಲ, ನಾಲಿಗೆ ರುಚಿ ಸ್ಪರ್ಶನೂ ಏನೂ ಬೇಕಾಗಿಲ್ಲ. ನಿದ್ದೆ ಮಾಡಬೇಕಾದ್ರೆ ಇವೆಲ್ಲ ಬೇಕಾಕವನ? ಕಣ್ಣು ಬೇಕಾಕೈತೇನೆ? ಕಿವಿ, ಮೂಗು, ನಾಲಿಗೆ, ಚರ್ಮ ಬೇಕಾಕವ್ ನಿದ್ದೆ ಮಾಡಕ್ಕೆ? ನೆಕ್ಕಿ ನೋಡಿದಾನೆ ನಿದ್ದೆ ಆರಾಮ? ಕಣ್ಣು ಕಿಸದು ನೋಡಿದಾನೆ, ಕೈಯಾಡಿಸಿ ನೋಡಿದ್ವು, ಮುಟ್ಟಿ ನೋಡಿದ್ವು, ನೆಕ್ಕಿ ನೋಡಿದ್ವು. ಎಲ್ಲಿ ಎಲ್ಲ ಕೈ ಬಿಟ್ಟಾಗಿ ಹಂಗದಿ ನೋಡಲ್ಲಿ. ನಿದ್ದೆಯೊಳಗಿನ ಸ್ಥಿತಿ ಎಚ್ಚರಿಕೆಯೊಳಗಿದ್ದಾಗ ನೆನಪಿಗೆ ತಂದುಕೊಂಡಿರೋ ಪ್ರಯತ್ನವನ್ನು ನಾವು ಮಾಡಬೇಕಾಗಿದೆ. ಅಂದಾಗ ನಮಗಿದು ಅನುಭವ ಬರ್ತೈತಿ.
ಸುಳ್ಳ ವ್ಯರ್ಥ ಇಂದ್ರಿಯಗಳ ಬೆನ್ನು ಹತ್ತಿ ಶಬ್ದ ಸ್ಪರ್ಶ ರೂಪ ರಸ ಗಂಧ ಇದ ವಾಸನ ಕಟ್ಕೊಂಡು ಶರೀರ ಬಿಡ್ತೀವಿ ಅವು ಸುಖರೂಪ ಅಂತ ತಿಳ್ಕೊಂಡು ಎಷ್ಟೊತ್ತಿರ್ತೈತ್ರಿ ಅದ ನಾಲಿಗೆ ಮ್ಯಾಗಿನ ರುಚಿ ಅಂಗಳ ದಾಟಿದ್ರೆ ಮುಗೀತಿಪ್ಪ ಹಳೆ ಹಾಳು ಹಾಗೆ ಬಿದ್ದಂಗೆ. ನಾಲಿಗೆ ಮ್ಯಾಗಿದ್ದಾಗ ಒಳ್ಳೆ ರುಚಿಯಾದ ಪದಾರ್ಥ ಎಷ್ಟೈತೆ ಅಂದ್ರೆ ಸುಧಾ ಅಂಗಳ ಹಿಂದೆ ಬಿಟ್ಟು ಅಂದ್ರೆ ತೀರ್ತು ನೋಡ್ರಿ, ಹಾಳು ಹಾಗೆ ಸ್ಪರ್ಶ ಇಲ್ಲ ಅಲ್ಲಿ. ಬರೀ ನಾಲಿಗೆ ರುಚಿ, ಕಣ್ಣಿನ ರೂಪ ಅದೇಟಿರ್ತೈತಿ ನಿನಗೆ. ರೂಪ ಎಲ್ಲ ಬಿಗಡಾಯಿಸ್ತಂದ್ರೆ ಅದ್ರ ಮ್ಯಾಗಿನ ವ್ಯಾಮೋಹ ಹೋಗ್ತೈತಿ. ಹಿಂಗೆ ಇರ್ಬೇಕಂತ ಚಂದ ಹಿಂಗೆ ಇರ್ತೈತೆ ನಿನಗೆ. ತಾರುಣ್ಯದ ಶೋಭೆ ಶರತ್ಕಾಲದ ಮೂಡದಂತೆ, ಮಳೆಗಾಲದ ಮೂಡ ಆರಿ ಹೋತು ಗಾಳಿ ಬಿಟ್ಟು ಕುಲ್ಲಿ ಮತ್ತೆ ಚಂದ ಹೋತು ನೀನು. ಏನಾಕೈತಿ ನೋಡಿದ್ರೆ ಏನೈತಿ ಅದ್ರಾಗ ವಿಚಾರ ಮಾಡಿ ನೋಡಿದ್ರೆ ಚಂದ ಎಲ್ಲೈತಿ? ಈ ರೂಪದಾಗ ಐತೇನು? ಇಲ್ಲ. ಅದ್ರ ಎಲ್ಲ ಕೆಟ್ಟ ಹೋಗ್ತೈತಿ. ಅದು ರೂಪದ ಮ್ಯಾಗಿನ ರೂಪ ಬಿಗಡಾಯಿಸ್ತಂದ್ರೆ ಅದ್ರ ಮ್ಯಾಗಿನ ವ್ಯಾಮೋಹ ಹೋಗಿಬಿಡ್ತೈತಿ. ನೋಡಾಕ ಅಸಹ್ಯ ಕಣಾಕೈತಿ ಬಿಡ್ತೈತಿ ಅತ್ತಾಗಿಂದ. ಎಷ್ಟು ತಿದ್ದಾಡ್ದು ತೀಡ್ಯಾಡ್ದು ಮಾಡಿ ಅದನ್ನು ಅಗದಿ ಇದನ್ನ ಮಾಡಿದ್ರು ಸುಧಾ ಮತ್ತು ಅದು ಕೆಟ್ಟು ಹೋಗುದು. ಇನ್ನು ಗಾಯನ ಎಷ್ಟೊತ್ತನ ಒದರ್ತಿಪ್ಪ ನೀನು, ಹಾಡೋದು ಬಾರಿಸೋದು ಅದು ಇಂದ್ರಿಯ ವ್ಯಾಪಾರ, ಅದು ಬೇಸರಕ್ಕೈತಿ. ಅದಕ್ಕೆ ವಿವೇಕವಂತ ಇವನ್ನೆಲ್ಲವನ್ನು ವಿಚಾರ ಮಾಡಿ ಅದರಿಂದ ಹಿಂದಕ್ಕೆ ಸ್ವಲ್ಪ. ಯಾವ ಗಾಯನನೂ ಬೇಕಾಗಿಲ್ಲ, ಯಾವ ಶಬ್ದನೂ ಬೇಕಾಗಿಲ್ಲ, ಯಾವ ಮಂತ್ರನೂ ಬೇಕಾಗಿಲ್ಲ. ನಿದ್ದೆ ಮಾಡ್ಬೇಕಾದ್ರೆ ಯಾವ್ದಾರ ಮಂತ್ರ ಅಂತೇನ, ಯಾವ್ದಾರ ಹಾಡು ಹಾಡಕ್ಕೆ ಹೋಗ್ಯಾನ, ಅದು ಇಂದ್ರಿಯ ಚಟನ. ಆ ಚಟದ ವಾಸನ ನಾಶ ಮಾಡ್ಕೋಬೇಕು ನೋಡಿ. ಆ ವಾಸನ ಹಂಗೆ ಉಳಿತಂದ್ರೆ ನಾಳೆ ಅಂತ ಜನ್ಮದಾಗ ಅಂತಲ್ಲಿ ಹುಟ್ಟಬೇಕಾಗ್ತದೆ. ಯಾರ್ಯಾರಿಗೆ ಯಾವ ವಾಸನ ಯಾವ್ಯಾವ ಇಂದ್ರಿಯದ ವಾಸನ ಪ್ರಬಲ ಇರ್ತೈತಿ ಅಂಥ ವಾತಾವರಣದೊಳಗೆ ಅವ್ರು ಹುಟ್ಟಾಕಸ್ತೈತೆ. ಯಾಕೆ ನಮಗೆ ಜನ್ಮ ಬರ್ತೈತಿ ಅಂದ್ರೆ ಆ ಇಂದ್ರಿಯ ವಾಸನೆಗಳ ಮ್ಯಾಗಿನ ಪ್ರೀತಿ, ಇಂದ್ರಿಯ ವಿಷಯಗಳ ವಸ್ತುಗಳ ಮ್ಯಾಗಿನ ಪ್ರೀತಿ ಅಲ್ಲಿ ಹುಟ್ಲಿಕ್ಕೆ ಹಸ್ತದ. ನಮ್ಮನ್ನು ದೇವರು ದಿನರು ನಮ್ಮನ್ನು ಹುಟ್ಟಿಸಿಲ್ಲ. ನಮ್ಮ ವಾಸನ ಎಲ್ಲೆಲ್ಲಿ ಈ ಕಡೆ ಐತಿ ನೋಡ್ಕೋದು, ಅದು ಅಲ್ಲಿ ಹುಟ್ಟಾಕ ಹಸ್ತದೆ. ಅದೇ ಕಾರಣ ಚಟದಶೆದ್ದನರೇ ಬರುವುದು ಜನ್ಮ. ಚಟದ ವಾಸನ ನಾಶ ಆಗದ ಹೊರತ ನಮ್ಗೆ ಹುಟ್ಟು ಹೋಗುದನೇ ಇಲ್ಲ. ಮತ್ತು ಹುಟ್ಟಿಟ್ಟು ಬರೋವನ ನೀನು, ಮತ್ತು ಸಿಕ್ಕೊಂಡು ಒದ್ದಾಡವನ ನೀನು. ಈ ಕಷ್ಟದಾಗ ಬಿದ್ದು ಹೊಳ್ಳಾಡು ತಪ್ಪುದಿಲ್ಲ. ಈ ಚಟದ ಬೆನ್ನು ಹತ್ತಿದಂತ ಚಟದ ವಾಸನ ನಾಶ ಮಾಡ್ಕೋ ಅಂದಾಗ ನೀನು ಮುಕ್ತಿ. ಯಾವ ಅನಾವಶ್ಯಕ ಚಟಗಳು ಬೇರೆ, ಅವಶ್ಯಕ ಚಟಗಳಂತ ಅದಾವ. ಈ ಶರೀರಕ್ಕೆ ಅನ್ನ ನೀರು ಹಾಕುವುದು ಇದು ಅವಶ್ಯಕ ಚಟ, ಇವೇ ನಿನ್ನ ಜನ್ಮಾಂತರ ಕಾರಣ ಆಗೋದಿಲ್ಲ. ಇನ್ನುಳಿದದ್ದು ಯಾವುದಾವಲ್ಲ, ಇನ್ನುಳಿದು ಅನಾವಶ್ಯಕ ಚಟಗಳು ಮಾಡ್ತಿ, ಅವೆಲ್ಲ ನಿನ್ನ ಜನ್ಮಾಂತರ ಕಾರಣಕ್ಕವು. ಚುಟ್ಟ ಸೇರ್ಲಿಲ್ಲ ಅಂದ್ರೆ ಬದುಕ್ತಿಲ್ಲೋ ನೀ, ಶರೀರ ಕುಡಿಲಿಲ್ಲ ಅಂದ್ರೆ ಬದುಕ್ತಿಲ್ಲ. ನಾಲಿಗೆ ರುಚಿ ಅಂದು ಬೇಡ್ತಿಯಲ್ಲ, ಅವು ಇಲ್ಲಲ್ಲೇ ಇರಾಕ್ ಬರ್ತೈತಿಲ್ಲ. ಶರೀರ ಆರೋಗ್ಯಕರವಾದ ಅನ್ನ ಉಂಡು ಶರೀರ ಬದುಕಸಕ್ಕೆ ಬರ್ತೈತಿಲ್ಲ. ಶರೀರನೂ ಆರಾಮ ಇರ್ತೈತಿ. ನಾಲಿಗೆ ರುಚಿಗೆ ಬೆನ್ನೆ ಅಂತ ಅಂದ್ರೆ ರೋಗಗ್ರಸ್ತ ಆಕೈತಿ ಶರೀರ ಎಲ್ಲ. ನಾಲಿಗೆ ರುಚಿಗೆ ಬೆನ್ನು ಹತ್ತೇವ್ ನಾವು, ಒಗ್ಗರ್ನಿ ಅದು ಬೆನ್ನು ಹತ್ತಿದ ಕೂಡಲೇ ಶರೀರ ಎಲ್ಲ ಎದಕ್ಕೆ ಬರ್ತೈತಿ. ಮಂಗ್ಯ ಮಸುವ ಒಗ್ಗರ್ನಿನ ತಿಂತಾವ ನಾವು, ಅವಕ್ಕರ ಶರೀರ ಹೆಂಗೈತಿ ನೋಡ್ಕೋರಿ. ಯಾವ ಗಿಡ ತಪ್ಪಲು ಬೇಕಾದ ಸಿಗಲಿ ತಿಂತಾವು, ಅವು ಶರೀರ ಹೆಂಗೈತಿ ದವಾಖಾನೆದವನ. ಅವು ನಾಲಿಗೆ ರುಚಿಗೆ ಬೆನ್ನು ಹತ್ತಿರ ದವಾಖಾನೆಗೆ ಹೋಗೋದು ಪಳೆ ಬರ್ತದೆ. ಆರೋಗ್ಯಕರವಾದ ಅನ್ನ ಎಲ್ಲೈತಿ? ಈಗ ಮೊದಲಿನ ಮಂದಿತ್ತ ಅಷ್ಟು ಎಷ್ಟು ಆರೋಗ್ಯವಂತರಿದ್ದರು ಅವರು ನಮೂನಿ ಮಾಡ್ತಿದ್ದಿಲ್ಲ. ಇಂಥ ಅನೇಕ ನಮೂನಿ ಮಾಡ್ಕೊಂಡು ಅವ್ರು ಮಾಡಲಿಲ್ಲ ಅಂತ ಅದನ್ನು ಮಾರ. ಯಾಕೆ? ಕೆಡತೈತಿ ಶರೀರ ಇದಂತ ಗೊತ್ತಿತ್ತು ಅವ್ರಿಗೆ. ನಾವು ಶಾಣ್ಯರಾಗಿ ಅದನ್ನು ನಮೂನಿ ರುಚಿ ಮಾಡ್ಕೊಂಡು ತಿನ್ನಾಕ ದಿನ ಒಂದು ನಮೂನಿ ಇತ್ತಾರಪ್ಪ, ಹೌದಿಲ್ಲ? ನಾಷ್ಟ ದಿನ ಒಂದೊಂದು ನಮೂನಿ ಮಾಡೋದು. ಮೊದಲಿನ ಇದ್ರಾಗ ಮಂದಿ ಇತ್ತನ ನಾಷ್ಟ ಮಾಡೋದು. ಅದು ಮುಂಜಾನೆ ಎದ್ದ ಕೂಡಲೇ ಸಜ್ಕ ಹೊಡಿತಿದ್ರು, ಮಕ್ಕಳಿಗೆ ಅದನ್ನು ಕೊಡ್ತಿದ್ರು. ಎಷ್ಟು ಗಟ್ಟಿದ್ರು ಅವಾಗ. ಸಜ್ಕ, ಮಧ್ಯಾಹ್ನದಾಗ ನುಚ್ಚು, ಆಂಬಲಿ, ಮಜ್ಜಿಗೆ ಎಲ್ಲ ಹೊಡಿತಿದ್ರು. ಅವಾಗ ಹೈನ ರೊಕ್ಕದ ಆಸೆಗೆ ಹಾಕ್ತಿದ್ದಿಲ್ಲ, ಹೌದಿಲ್ಲ? ಊಟ ಮಾಡಕ್ಕೆ ಇಟ್ಕೋತಿದ್ರು ಅವ್ರು ಮುದ್ದಾಮ. ಎಮ್ಮೆ ಕಟ್ಲಿ ಆಕಳ ಕಟ್ಲಿ ಹೈನ ಊಟಕ್ಕಾಗಿ.
ಅವಾಗ ಕ್ಯಾನಿಗೆ ಹಾಕೋದು ಇದ್ದಿದ್ದಿಲ್ಲ, ಹೌದಿಲ್ಲ? ಎಷ್ಟು ಆರಾಮಿತ್ತು ಅವಾಗ. ಈಗ ರೊಕ್ಕದ ಬೆನ್ನು ಹತ್ತಿ ರೊಕ್ಕ ತಗೊಂಡು ನಮೂನಿ ಬೇಕರಿ ಸಾಮಾನು ತಗೊಂಡು ಅವನು ಹೊಡ್ಕೊಂತ ದಿನ ಎದ್ದು ಕೂಡಲೇ ಯಾಕ್ರಿ ಬ್ರೆಡ್ಡು ಬಿಸ್ಕಿಟು ಏನೇನು ತಿಂದು ನಮೂನಿ ಪಿಜ್ಜಾ ಬರ್ಗರ್ ಏನೇನು ತಿಂತೀವಲ್ಲ, ಹೌದಿಲ್ಲ? ಅವನ್ನೆಲ್ಲ ತಿಂದ ಕಾರ ಶರೀರ ಹೆಂಗಾಗೈತೆ ನೋಡ್ಕೋರಿ. ಶರೀರ ಹಾಳು ಮಾಡ್ಕೊಂಡೆಲ್ಲೋ, ನಾಲಿಗೆ ಚಟಕ್ ಬಿದ್ದೆ. ಭಾಳ ಬೇಕಾಗಿಲ್ಲ ನಿನಗೆ ಕಸ ತಿನ್ನೋದು ತುಸ ತಿನ್ನು ಅಂದ್ರೆ. ಆರೋಗ್ಯಕರವಾದಂಥ ಅನ್ನ ಹಾಕು, ಶರೀರವನ್ನು ಆರೋಗ್ಯವಾಗಿಟ್ಕೋ, ಅಂದಾಗ ನಿನ್ನ ಈ ಸಾಧನ ಮಾಡಕ್ಕೆ ಬರ್ತೈತಿ. ಶರೀರ ಕೆಡಿಸ್ಕೊಂಡ್ರೆ ಏನೂ ಸಾಧಿಸೋಕ್ಕಾಗೋದು ನೀವು. ಏನು ಅದಕ್ಕೆ ಶರೀರ ನೆಟ್ಟಿಗೆ ಇಟ್ಕೊಳಕ್ಕೆ ಬರೋದು ಅವ್ಗೆ ಅಧ್ಯಾತ್ಮ ಹತ್ತುವುದಿಲ್ಲ ಅಂತಿದ್ರು ಅಜ್ಜ. ಅದಕ್ಕೆ ಆಹಾರ ನಿಯಂತ್ರಣ ಬೇಕಾಗೈತೆ ನೋಡ್ರಿ. ಆ ಊಟ ಬೆಲ್ಲ ಅವ್ಗೆ ರೋಗಿಲ್ಲ ಅಂತ ಅಂತೀರಿ ನೀವು, ಹೌದಿಲ್ಲ? ಊಟ ಬಲ್ಲ ಅವ್ನು ರೋಗಿಲ್ಲ, ಮಾತು ಬಲ್ಲ ಅವ್ನಿಗೆ ಜಗಳಿಲ್ಲ ಅಂತ. ಅವ್ನು ಜಗಳಾಡಕ್ಕೆ ಬಂದ್ರೆ ನೀ ಯಾಕೆ ಅಂತ ಮಾತು ಮಾತಾಡೋ? ಅವನಂಗೆ ನೀನು ಮಾತಾಡಿದ್ರೆ ಜಗಳ ಹತ್ತತಿ. ನಾ ಯಾಕೆ ಹಂಗೆ ಮಾತಾಡೋ? ಅವ ಯಾಕೆ ಹಂಗೆ ಮಾತಾಡೋ? ಉರಿ ಬೆಂಕಿಯಾಗಿ ಹುಲ್ಲು ಹೋಗಿದ್ರೆ ಬೆಂಕಿ ಹೋಗ್ತೈತಿ, ಏನು ಒಗಿಲಿಲ್ಲ ಅಂದ್ರೆ ಅಲ್ಲೇ ನಂದಿ ಹೋಗ್ತೈತಿ. ಅದು ಹೊಳ್ಳಿ ನೀ ಅದಕ್ಕೆ ಹೊಳ್ಳಿ ಏನು ಕೊಡಲಿಲ್ಲ ಅಂದರೆ ತಾನೇ ನಂದಿ ಹೋಗ್ತೈತಿ. ಮತ್ತು ಒಗದೆ ಅಂದ್ರೆ ಬೆಂಕಿ ಹೇಳಕ್ಕೆ ಚಲೋ ಹೋಗ್ತೈತಿ. ಜಗಳ ಹೆಚ್ಚಿಪ್ಪ ಇದು ಅಂತ ಶಾನೆ ಆಗ್ಬೇಕು ನೀನು, ಹೌದಿಲ್ಲ? ಎಂದಪ್ಪ ನೀ ಶಾನೆ ಆಗೋದು? ಆರೋಗ್ಯವನ್ನು ಅದನ್ನು ಸರಿಯಾಗಿ ಇಟ್ಕೋ. ಮನೋ ಇಂದ್ರಿಯಗಳನ್ನು ಮನಸ್ಸನ್ನು ಹತೋಟಿ ಒಳಗೆ ಇಟ್ಕೊಳಕ್ಕೆ ಕಲ್ಕೋನು. ಅದನ್ನು ಇದ್ದು ತೋರಿಸಿರಲು ಮಹಾತ್ಮರು ಹೆಂಗೆ ಬದುಕಿದ್ರು ಅವರು. ಸಿಕ್ಕಂಗೆ ಇಂದ್ರಿಯಗಳ ಬಳಕೆ ಮಾಡಿದ್ರು ನಾವು. ಬರೇ ಅದ ವ್ಯಸನ, ಮತ್ತೊಂದು ಏನು ಇಲ್ಲ. ಎಚ್ಚರ ಆಗಲೇ ಇಂದ್ರಿಯಗಳ ವ್ಯಾಮೋಹ, ಅದ್ರಾಗ ಅದಪ್ಪ ಸುಖ. ಅದನ್ನು ಬಿಟ್ಟು ಏನೈತಿ? ಹುಟ್ಟಿ ಬಂದದ್ದು ಅದಕ್ಕೆ ತಿನ್ನೋದು, ನೋಡೋದು, ಮೂಸಿ ನೋಡೋದು, ಮುಟ್ಟೋದು, ಇದ್ರಾಗ ಕಾಲು ಕಳೆದೆಲ್ಲ ವ್ಯರ್ಥ ಕಳೆದೆಲ್ಲೋ. ನೀನು ಸದುಪಯೋಗ ಮಾಡ್ಕೋ, ಅವನ್ನೆಲ್ಲ ಇಂದ್ರಿಯಗಳ ಸದುಪಯೋಗ ಮಾಡ್ಕೋ. ಅಂದಾಗ ಶರೀರ ಆರೋಗ್ಯ ಇರ್ತೈತಿ. ನಿನಗೆ ಈ ಜ್ಞಾನ ಮಾಡ್ಕೊಳಕ್ಕೆ ಬರ್ತೈತಿ ನಿನಗೆ. ಅದಕ್ಕೆ ಪ್ರಸಾದಕ್ಕೆ ಬಂದ ಕಾಯವ ಕೆಡಿಸಲಾಗದು ಅಂದರೆ. ಪ್ರಸಾದ ಅಂದ್ರೆ ಇದೆ. ಎಲ್ಲ ದುಃಖದಿಂದ ಬಿಡುಗಡೆ ಹೊಂದುವಂಥ ಈ ವಿಚಾರವನ್ನು ನಾವು ಶ್ರವಣ ಮಾಡೋದು, ಮನನ ಮಾಡೋದು, ನಿಧಿಧ್ಯಾಸನವನ್ನು ಮಾಡೋದು. ಇದನ್ನು ಕೇಳಾಕ ನಮಗೆ ಶರೀರ ಗಟ್ಟಿ ಇರಬೇಕು, ಆರೋಗ್ಯವಾಗಿಡಬೇಕು. ಶರೀರ ಆರೋಗ್ಯ ಇರಲಿಲ್ಲ ಅಂದ್ರೆ ಇಲ್ಲಿ ಕೇಳಾಕ ಕುಂಡ್ರಾಕ ಹಚ್ಚೋದಿಲ್ಲ, ಕೇಳಾಕ ಹಚ್ಚೋದಿಲ್ಲ. ಎಲ್ಲಿ ಬಿಡೋಪ್ಪ ನನಗೆ ಆರಾಮಿಲ್ಲ ಅಂತೀವಿ. ಮತ್ತೆ ಆ ಭಾಗ್ಯ ಇಲ್ಲ ನಿನಗೆ. ಇಲ್ಲಿಗೆ ಬರ ಕೈಕಾಲ ಅಲ್ಲಿ ಮಠ ನಡೆಯೋಕ್ಕಾಗೋದು ಬಿಡಪ್ಪ ಅಂತ. ಗಟ್ಟಿದ್ದಾಗ ಮಂಗೆ ನಂಗೆ ಹಾರಾಡಿದೆ, ಎಲ್ಲ ಕತೆ ಮುಗಿದ ಮ್ಯಾಗ ಏನು ಮಾಡೋದು? ಕೆಟ್ಟ ಮ್ಯಾಗ ಬುದ್ಧಿ ಬಂತಂತ, ಅಟ್ಟ ಮ್ಯಾಗ ಒಲಿ ಉರಿತಂತ. ಎಲ್ಲರಿಗೂ ಬರ್ತೈತಿ. ಎಲ್ಲ ಕೆಟ್ಟ ಮ್ಯಾಗ ಏನೈತಪ್ಪ ಈ ಜೀವನದಾಗ? ಹೌದಪ್ಪ, ಅವಾಗ ನೀ ಗಟ್ಟಿದ್ದಾಗ ಮಾಡ್ಕೊಳ್ಳಿಲ್ಲಲ್ಲ, ಕೆಟ್ಟ ಮ್ಯಾಗ ಏನು ಮಾಡ್ಕೋತೀವಿ? ನೀನು ಕುಂಡ್ರಾಕಾಗೋದಿಲ್ಲ, ಕೇಳೋಕ್ಕಾಗೋದಿಲ್ಲ, ಕಿವಿ ಮಂದದು. ಅದಕ್ಕೆ ನೆಟ್ಟಗೆ ಇದ್ದಾಗ ಈ ಕೆಲಸ ಮಾಡ್ಕೋಬೇಕು. ಶರೀರ ಗಟ್ಟಿದ್ದಾಗ ಮೊದಲು ಈ ಕೆಲಸ, ವಯಸ್ಸಿಗೆ ಬಂದ ಮ್ಯಾಗ ಮೊದಲು ಮಾಡ್ಕೊಳ್ಳೋ ಕೆಲಸ ಅಂದ್ರೆ ಇದೆ ನಮ್ಮ ಸ್ವರೂಪ ಜ್ಞಾನ. ಅವಾಗ ನಿನ್ನ ಜ್ಞಾನ ಪುತ್ರನನ್ನು ಹಡಿತಿ. ಈ ತೊಗಲಿನ ಪುತ್ರನ ತಗೊಂಡು ಏನು ಮಾಡ್ತೀವಿ? ಅವಾಗ ಗಂಟ್ಲು ಕಾಣಕ್ಕವ ನೀನು. ಪುತ್ರ ಅಂದ್ರೆ ಜ್ಞಾನ. ಏನು ಪುತ್ರ ಅಂದ್ರೆ ಈ ಮಕ್ಕಳಲ್ಲ. ಇವನ್ ತಗೊಂಡು ಏನು ಮಾಡೋ? ಮಕ್ಕಳಿಲ್ದವ್ರಿಗೆ ಮೋಕ್ಷ ಇಲ್ಲ ಅಂತಾರೆ. ಅಂದ್ರೆ ಜ್ಞಾನ ಇಲ್ದವ್ರಿಗೆ ಮೋಕ್ಷ ಇಲ್ಲ ಅಂತ. ಈ ತಿಳುವಳಿಕೆ ಇಲ್ಲದವ್ರಿಗೆ, ಬರೀ ಮಕ್ಕಳನ್ನ ಹಡದವರೆಲ್ಲ ಮುಕ್ತಿ ಸಿಗ್ತೈತಿ. ಸಿದ್ಧಾರೂಢರಿಗೆ ಅದು ಮಕ್ಕಳೇ ಇಲ್ಲ, ಹಂಗಾರೆ ಮುಕ್ತಿನೇ ಇಲ್ಲ ಬಿಡು. ಅವೇನು ಕೊಡ್ತಾವ ನಿನಗೆ ಮಕ್ಕಳು? ಭ್ರಮ ಆಗೈತಿ ನಿನಗೆ. ಏನು ಜ್ಞಾನ? ನಿನ್ನ ಜ್ಞಾನ ನೀ ಮಾಡ್ಕೊಂಡಾಗ ನಿನಗೆ ಮುಕ್ತಿ. ನಿನ್ನ ಜ್ಞಾನ ನೀ ಮಾಡ್ಕೊಳ್ಳಿಲ್ಲ ಅಂದ್ರೆ ಮುಕ್ತಿ ಹಂಗೆ. ಏನು ಅದಕ್ಕಾಗಿ ಮೀಸಲಾಗಿ ನಮ್ಮ ಜೀವನವನ್ನು ನಾವು ಮುಡುಪಾಗಿಟ್ಟಾಗ ನಮ್ಮ ಜೀವನ ತಿಳ್ಕೊಳಿಕ್ಕೆ ಬರ್ತೈತಿ. ಎಲ್ಲಿ ಇದು ನಡೆದಿರ್ತೈತಿ ಮಹಾತ್ಮರ ಒಂದು ಶ್ರವಣ ಮನನ ನಿಧಿಧ್ಯಾಸನ, ನಾವು ಅದನ್ನು ಲಾಭ ತಗೋಬೇಕಾಗಿತ್ತು. ಸ್ವಲ್ಪ ಯಾಕಾಗೋಲ್ದಕ್ಕ ಅದನ್ನು ಕೇಳಿ ನೀ ಶ್ರವಣ ಮಾಡು, ಮನನ ಮಾಡು, ನಿಧಿಧ್ಯಾಸನವನ್ನು ಮಾಡು. ದೊಡ್ಡ ಲಾಭದ ನಿನಗದು. ನಿನಗೆ ಮತ್ತೆ ಹೀನ ಜನ್ಮಕ್ಕೆ ಕೊಡೋದಿಲ್ಲ. ನಾವು ಉತ್ತರೋತ್ತರ ಜನ್ಮ ಬರ್ತದೆ ನೀ ಸಂಸ್ಕಾರ ಮಾಡ್ಕೊಂಡೆ ಅಂದ್ರೆ. ಅದಕ್ಕೆ ಮೊದಲು ಮಾಡ್ಕೋ, ಇದನ್ನು ಶ್ರವಣ ಮಾಡು, ಮನನ ಮಾಡು, ನಿಧಿಧ್ಯಾಸನವನ್ನು ಮಾಡು ಅಂದ್ರೆ. ಶ್ರವಣ ಮನನ ನಿಧಿಧ್ಯಾಸನವಿಲ್ಲದೆ ಭವ ಬಂದ ಹರಿಯದು. ಈ ಭವದ ದುಃಖ ನಮಗೆ ಬಿಡುವುದಿಲ್ಲ.
ನಾವು ಯಾರಿದ್ದೀವಿ ಅನ್ನೋದನ್ನು ಕೇಳೋದು ಶ್ರವಣ ಅಂದ್ರೆ. ಅದನ್ನು ಮನನ ಮಾಡೋದು. ನಾನು ಆನಂದ ಸ್ವರೂಪ ಇದ್ದೇನೆ, ಕೆಡಲಾರದ ವಸ್ತುನ ನಾನು, ದೇವರ ನಾನಿದ್ದೇನೆ ಅನ್ನೋದನ್ನು ತಿಳ್ಕೊ. ಈ ಶರೀರ ನಾನು, ಯಾರ ಬಿಟ್ಟು ಹೊಲಸು ನಾನು, ಯಾರ ಇಟ್ಟು ಹೆಸರು ನಾನು ಅಂತ ತಿಳ್ಕೊಂಡು ಅಂದಲೇ ದುಃಖ ಪಡ್ಲಿಕ್ಕೆ ಹತ್ತಿಯಲ್ಲ ನೀನು. ಶಾನ್ಯಾನ ಏನು ದಡ್ಡೋ ನೀನು ಅಂತ. ನೀ ದೇವ ಸ್ವರೂಪನಾದಿ, ಅಮೃತ ಸ್ವರೂಪನಾದಿ ಅನ್ನೋದನ್ನು ತಿಳ್ಕೊ. ನಿನ್ನ ಅಲ್ಲದನ್ನು ನಿನ್ನ ಮ್ಯಾಗ ಆರೋಪ ಮಾಡ್ಕೊಂಡು ಕೂತು ದುಃಖ ಪಡ್ಲಿಕ್ಕೆ ಹತ್ತಿ ನೀನು. ಈ ಆರೋಪಿತ ಭಾವ ತೆಗೆದಾಕ. ಅದಕ್ಕಾಗಿ ಅಧ್ಯಾತ್ಮದ ವ್ಯವಸಾಯ ಇದೆ. ನಾವು ನಮ್ಮ ಅಲ್ಲದ್ದನ್ನು ಏನು ಆರೋಪ ಮಾಡ್ಕೊಂಡು ಕುಂತೇವಲ್ಲ, ಅಲ್ಲದ್ದನ್ನು ನಾನು ನನ್ನದು ಅಂತ ಈ ಆರೋಪಿತ ಭಾವ ತೆಗೆದು ಹಾಕೋ ಪ್ರಯತ್ನ ನಿರಂತರವಾಗಿ ನಾವು ಮಾಡಬೇಕಾಗಿದೆ. ಅಂದಾಗ ನಮಗಿದು ಅನುಭವ ಬರ್ತೈತಿ ನೋಡಿ. ಪ್ರಯತ್ನ ಮಾಡಿದ್ರೆ ಆಕೈತಿ ಕೆಲಸ, ಎಲ್ಲರಿಗೂ ಆಕೈತಿ. ಪ್ರಯತ್ನ ಮಾಡೋದು ನಾವು ಮತ್ತು ಅಜ್ಞಾನದೊಳಗೆ ಬಿದ್ದು ಬಿಡ್ತೇವೆ, ಮೋಹ ಆವರಿಸ್ಬಿಡ್ತೇವೆ ಮತ್ತು ಅದರ ಬೆನ್ನ ಹತ್ತಿ ಜನ್ಮ ಜನ್ಮಾಂತರ ತಿರುಗು ಪಳೆ ಬರ್ತದೆ. ತಮ್ಮ ವಿಷಯ ತಿಂಡಿ ತೀರಿಸ್ಕೊಳಕ್ಕೆ ಮಹಾತ್ಮರ ಹೆಸರಲ್ಲೇ ಜಾತ್ರೆ ಮಾಡ್ತೇವೆ ನಾವು. ಮಸ್ತ್ ಕುಡಿತ್ವ, ಮಜಾ ಮಾಡಿದ್ವು ಜಾತ್ರೆ. ವರ್ಷ ಹಿಂಗ ಮಜಾ ಹಾಡೋದು, ಬಾರಿಸೋದು, ಮಜಾ ಮಾಡೋದು, ಕುಣಿದು. ಅದರಿಂದ ಏನಾಯ್ತು? ಮಹಾತ್ಮರ ಹೆಸರಲ್ಲೇ ಜಾತ್ರೆ ಮಾಡೋದು ಅಂದ್ರೆ ಪಾಪ ಸಂಗ್ರಹ ಮಾಡ್ಕೊಂಡಂಗೆ ನೀವು. ಅವು ವ್ಯವಹಾರ ಮಾಡಿದಂದ್ರೆ ಎಲ್ಲಾರ ಮಾಡಿದ್ದು ಇಲ್ಲಿ ಕಳ್ಕೊತಿ, ಇಲ್ಲಿ ಬಂದು ಮಾಡಿದ್ರೆ ಎಲ್ಲಿ ಕಳ್ಕೊತಿ ಹೇಳು. ಇನ್ನೊಂದು ಕಡೆ ಮಾಡಿದ ಪಾಪ ಇಲ್ಲಿ ಬಂದು ಕಳ್ಕೊತಿ, ಇಲ್ಲಿ ಮಾಡಿದ ಪಾಪ ಎಲ್ಲಿ ಹೋಗಿ ಕಳ್ಕೊತಿ ನೀನು ಅಂತ. ಎಲ್ಲಿ ಹೋದ್ರೂ ಆಗೋದಿಲ್ಲ. ಅದಕ್ಕೆ ಅರ್ಥ ಮರೆತು ಇಂಥವು ಕೃತಿಗಳು ನಡಿಬಾರ್ದಿಲ್ಲ. ಏನು ಚಂದ ಛಾಯ ಎಲ್ಲ ಬಂದ್ ಮಾಡೋದು, ನಿವ್ವಳ ತತ್ವಚಿಂತನದ ಅಭ್ಯಾಸದಾಗ ತೊಡಗಿ. ಎಷ್ಟು ಪಿಚ್ಚಿ ಹೇಳಿದ್ರು ಇದ್ರೊಳಗೆ ನಂಬಿಗಿಲ್ಲ ಅಂದ್ರೆ ಹೆಂಗೆ? ಇದನ್ನು ತಿಳ್ಕೊಳ್ಳಿಲ್ಲ ಅಂದ್ರೆ ಬೇಕಾದಂಗೆ ಗಂಟ್ಲೋಣಿಗೆ ಸೊಂಡಾರು ಮಠ ಹೇಳಿದರು. ಇದನ್ನು ನೀವು ಅನುಭವಕ್ಕೆ ತಗೊಳ್ಳಿಲ್ಲ ಅಂದ್ರೆ ಯಾವ ಸುಡುಗಡೆಗೆ ಹೋಗಿರೋ ಯಾರಿಗೆ ಗೊತ್ತು. ಆತ್ಮವಿದ್ಯೆ ಇದು. ನೀ ಜನ್ಮ ಜನ್ಮಾಂತರ ತಿರುಗಿದ್ರು ಸಿಗುವುದಿಲ್ಲ. ನಿಮ್ಮ ಬಗ್ಗೆ ನೀವು ಕೇಳೋದು ಹೇಳೋದು ಮಾಡಬೇಕಾಗೈತಿ. ಜಗತ್ತಿನ ಬಗ್ಗೆ ಹೇಳೋದು ಕೇಳೋದು ಸಾಕಷ್ಟು ಆಗೈತಿ ಇಲ್ಲಿವರೆಗೆ. ಅದರಿಂದ ಏನೂ ಲಾಭ ಆಗಿಲ್ಲ. ನಿಮ್ಮ ಶಾಲೆ ಕಾಲೇಜುಗಳೆಲ್ಲ ಬರೀ ಜಗತ್ತಿನ ಬಗ್ಗೆ ಹೇಳ್ತಾವ, ನಿಮ್ಮ ಬಗ್ಗೆ ಏನಾರು ಹೇಳ್ತಾವ? ಯಾವ ವಿಶ್ವವಿದ್ಯಾಲಯದೊಳಗೆ ನಿಮ್ಮ ಬಗ್ಗೆ ತಿಳಿಸ್ಕೊಡ್ತಾವೆ ಹೇಳಿ? ಯಾವದಾವ? ನೀವು ಯಾರಿದ್ದೀವಿ ಅನ್ನೋದು ನೆನಪಿಗೆ ತಂದು ಕೊಡುವಂಥ ವಿಶ್ವವಿದ್ಯಾಲಯಗಳು ಯಾವರದವನ? ಬರೀ ಜಗತ್ತಿನ ಸುದ್ದಿಯನ್ನ ಅವ್ರು ಮಾಹಿತಿ ಕೊಡುವುದಿಲ್ಲ. ಜಗತ್ತಿನ ಮಾಹಿತಿ ಮಾಡಿಕೊಂಡು ಅವ್ರು ನೆಮ್ಮದಿಯಿಂದ ಅದನ್ನು ನೋಡ್ಕೋರಿ. ನಿನ್ನ ನೀ ಕಲ್ತಿದ್ರೆ ಹಂಗಾಕಿತ್ತು. ನಿನ್ನ ನೀ ಕಲ್ತಿದ್ರೆ ಆರಾಮ ಇರ್ತಿದ್ದಿ. ಸಾಲಿ ಕಲ್ತು ದಡ್ಡ ಆದಿ ನೀನಂತ. ಸಾಲಿ ಕಲ್ತು ಆರಾಮಿದ್ದವ್ರು ಯಾರ್ದಾರ? ಸುಖ ಹೊಂದಬೇಕಂತ ಪ್ರಯತ್ನ ನಡೆಸ್ಯಾರ. ಸಾಲಿ ಕಲ್ತು ಶಾನೆಯಾಗಿ ಸುಖದಿಂದ ಇರ್ಬೇಕಂತ ಯಾರದಿರಿ? ಒಬ್ಬರ ಅದಿರಿ. ಅದು ಸುಖದಡಿಗೆ ಒಯ್ತೈತೋ ದುಃಖದಡಿಗೆ ಒಯ್ತೈತೋ? ವಿಶ್ವದ ಜ್ಞಾನ ನಮ್ಮನ್ನು ಸುಖದಡಿಗೆ ಒಯ್ದುವಂಥದ್ದು ಆತ್ಮಜ್ಞಾನ, ಬ್ರಹ್ಮಜ್ಞಾನ. ಅದಕ್ಕೆ ಶ್ರೇಷ್ಠ ವಿದ್ಯೆ ಅಂತ. ಯಾವುದು ನಮ್ಮನ್ನು ದುಃಖದಿಂದ ಬಿಡುಗಡೆ ಮಾಡ್ತೈತಿ ಅದಕ್ಕೆ ವಿದ್ಯೆ, ಅದಕ್ಕೆ ಜ್ಞಾನ ಅಂತಾರೆ. ನಮ್ಮನ್ನು ನಿರಂತರ ದುಃಖಕ್ಕೆ ಹಾಕುವಂಥದ್ದು ಅದು ಜ್ಞಾನ ಅಲ್ಲ, ಅದು ವಿದ್ಯಾನ ಅಲ್ಲ, ಅದು ಅವಿದ್ಯೆ ಅಂತ. ಏನು ಅದಕ್ಕೆ ಪರಬ್ರಹ್ಮದ ಅರಿವಿನಿಂದ ಒರೇ ಜಾನ್ಮ ಎನ್ನುಂಟೆ ಎಂದರು. ಪರಬ್ರಹ್ಮ ಅಂದ್ರೆ ಯಾವಾಗಲೂ ಸುಖರೂಪವಾದಂಥ ಇರುವಿನ ಸ್ಥಿತಿ. ಅದು ಅದ ನಿನ್ನ ಸ್ಥಿತಿ ಅಂತ. ಪರಬ್ರಹ್ಮ ಅಂದ್ರೆ ಬೇರೆ ಎಲ್ಲಿಯೋ ನಮಗೆ ಅನ್ಯವಾಗಿದ್ದದ್ದಲ್ಲ. ಬ್ರಹ್ಮ ಅಂದ್ರೆ ವ್ಯಾಪಕವಾದಂಥದ್ದು, ಸುಖರೂಪವಾದಂಥದ್ದು. ಅದರ ತಿಳುವಳಿಕೆ. ನನ್ನ ಬಿಟ್ಟು ಅದಿಲ್ಲ. ವ್ಯಾಪಕವಾದಂಥ ವಸ್ತುನ ನಾಡ್ದೇನೆ. ನನಗಿಂತ ವ್ಯಾಪಕವಾದದ್ದು ಜಗತ್ತಿನೊಳಗೆ ಯಾವುದೂ ಇಲ್ಲ. ಎಲ್ಲವನ್ನು ನೀ ತಿಳಿತಿ. ಆಕಾಶವನ್ನು ತಿಳಿತಿ. ನೀ ಆಕಾಶಕ್ಕಿಂತ ನೀ ವ್ಯಾಪಕತೆ. ಏನು ನಿನ್ನಷ್ಟು ವಿಶಾಲವಾದದ್ದು ಯಾವುದೂ ಇಲ್ಲ ಜಗತ್ತಿನೊಳಗಂತ. ಅದಕ್ಕೆ ಭೂಮಾ ಅಂದ್ರೆ ವ್ಯಾಪಕವಾದದ್ದು ಯಾವುದೈತಿ ಅದು ಸ್ವರೂಪವಾದದ್ದೈತಿ. ಅದ ನಿನ್ನ ಸ್ವರೂಪದ. ಯೋ ವೈ ಭೂಮಾ ತತ್ ಸುಖಂ ನ ಅಲ್ಪೇ ಸುಖಮಸ್ತು ಅಂತ. ಯಾವುದು ವ್ಯಾಪಕವಾದದ್ದೈತಿ ಅದು ಸ್ವರೂಪವಾದದ್ದು. ಅದ ನಿನ್ನ ಸ್ವರೂಪದ. ನಾವು ಒಂದು ಕಾಲದೊಳಗಿದ್ದು ಮತ್ತೊಂದು ಕಾಲದೊಳಗೆ ಇಲ್ಲದ್ದು ಅದು ಪರಿಚ್ಛಿನ್ನತ್ವ ಉಳುತ್ತೆ. ಬರೀ ಎಚ್ಚರಿಕೆ ಒಳಗಿದ್ದದ್ದು ಅಷ್ಟೇ, ಕನಸಿನ್ಯಾಗೂ ಇಲ್ಲ, ನಿದ್ದೆ ಒಳಗೂ ಇದಿಲ್ಲ. ನೀನು ಎಲ್ಲ ಕಾಲದೊಳಗದಿ, ಕನಸಿನ್ಯಾಗೂ ಅದಿ, ನಿದ್ದೆ ಒಳಗದಿ, ಎಚ್ಚರಿಕೆ ಒಳಗೂ ನೀನದಿ.
ಮೂರು ಅವಸ್ಥೆಯೊಳಗೂ ಯಾವುದೈತಿ ಅದು ವ್ಯಾಪಕವಾದಂಥದ್ದು. ಒಂದು ಅವಸ್ಥೆ ಒಳಗಿದ್ದು ಮತ್ತೊಂದು ಅವಸ್ಥೆ ಒಳಗಿಲ್ಲದ್ದು ಅದು ವ್ಯಾಪಕವಾದದ್ದಲ್ಲ. ಎಲ್ಲ ಅವಸ್ಥೆಯೊಳಗೂ ನೀ ಐತಿ, ಎಲ್ಲ ಅವಸ್ಥೆಗಳನ್ನ ತಿಳಿತಿ, ಯಾವ ಅವಸ್ಥೆದ ವಿಕಾರನೂ ನಿನಗೆ ಹತ್ತಿಲ್ಲ. ಅಂಥದ್ದು ನಿನ್ನ ಸ್ವರೂಪದ, ಅದನ್ನು ಮರೆತು ಬಿಟ್ಟು ಈ ಒಂದು ಅವಸ್ಥೆಯೊಳಗಿದ್ದದ್ದು ಈ ದೇಹ ನಾನು ಅಂತ ತಿಳ್ಕೊಂಡು ಕುಂತಿ, ಪರಿಚ್ಛನ್ನತ್ವ ಭಾವ ಇಟ್ಕೊಂಡು ಕುಂತಿ. ಅದನ್ನು ಕಳ್ಕೋ. ವ್ಯಾಪಕವಾದಂಥ ಚೈತನ್ಯ ಸ್ವರೂಪನ ನಾನು ಅನ್ನುವಂಥ ಜ್ಞಾನವನ್ನು ಗಟ್ಟಿ ಮಾಡ್ಕೊನಿ. ಇದಕ್ಕೆ ನಿರಂತರ ಅಭ್ಯಾಸನ ಬೇಕ್ರಿ. ಅಭ್ಯಾಸ ಇಲ್ಲದೆ ನಮಗೆ ಅನುಭವ ಆಗುವುದೂ ಇಲ್ಲ. ಅದಕ್ಕೆ ಅನುಭವಗಳ ಮುಖಾಂತರ ಇದನ್ನು ನಿರಂತರ ಶ್ರವಣ ಮಾಡೋ, ಮನನ ಮಾಡೋ, ನಿಧಿಧ್ಯಾಸನವನ್ನು ಮಾಡು. ಅಂಥವ್ರು ಸಿಗಬೇಕಲ್ಲ ನಮಗೆ. ನೇರವಾಗಿ ಸತ್ಯದ ಅನುಭವವನ್ನು ನಮ್ಮ ನೆನಪಿ ತಂದು ಕೊಡುವಂಥವ್ರು ಈ ಜಗತ್ತಿನೊಳಗೆ ಬಹಳ ದುರ್ಲಭದ. ಅಂಥವ್ರು ಸಿಗುವುದನ್ನ ಬಹಳ ದುರ್ಲಭ ಈ ಜಗತ್ತಿನೊಳಗೆ. ಈ ಜಗತ್ತಂದ್ರೆ ಕಲ್ಪಿತ, ಕಲ್ಪವಲ್ಲರಿ ಅಂತ. ಕಲ್ಪವಲ್ಲರಿ ಅಂದ್ರೆ ಕಲ್ಪಿತ ಬಳ್ಳಿ. ಈ ಕಲ್ಪವಲ್ಲರಿಯ ಮೂಲ ಹುಡುಕ್ಲಿಕ್ಕೆ ಹೋದ್ರೆ ಎಲ್ಲಿ ಸಿಗಬೇಕ್ರಿ ಅದು? ಜಗತ್ತಿದ್ರೆ ಅದ್ರ ಮೂಲ ಹುಡುಕ್ಬೋದು. ಜಗತ್ತನ ಇಲ್ಲಲ್ಲ, ಇಲ್ಲದ್ರ ಮೂಲ ಎಲ್ಲಿರ್ತತಿ? ಬಂಜಿ ಮಗನ ಕೇಳಕ್ ಹೋಗಿರೇನ್ರಿ ನಿಮ್ಮ ಅಪ್ಪ ಯಾರು, ನಿಮ್ಮ ಅವ್ವ ಯಾರು ಅಂತ? ಬಂಜಿಗೆ ಮಗನ ಇಲ್ಲ ಮೊದಲು. ಅಪ್ಪ ಅವ್ವ ಎಲ್ಲಿಂದ ತರ್ತಿ ಅವಕ್ಕ? ಬಂಜಿ ಮಗನ ಇಲ್ಲ, ಹಂಗ ಜಗತ್ತನ ಇಲ್ಲ. ಜಗತ್ತಿನ ಮೂಲ ಎಲ್ಲಿಂದ ತರ್ತಿ? ಏಕಮೇವ ಅದ್ವಿತೀಯ ಆತ್ಮನಲ್ಲಿ ತೋರ್ಪ ಈ ಲೋಕರಂಜನೆಯು ಕಾಲ್ಪನಿಕ ವೈಶ್ಯ. ನಿನ್ನ ಕಲ್ಪನಾದಾಗಿದು ತೋರ್ತದೆ. ನಿನ್ನ ಕಲ್ಪನಾದ ತೋರಿದಂಥ ಜಗತ್ತು, ದೇವರು, ದಿಂಡ್ರು ಅನ್ನೋದೆಲ್ಲ ನಿನ್ನ ಕಲ್ಪಿತ. ಅದು ನಿನ್ನ ಕಲ್ಪನೆಯ ತೆರೆಗಳು. ಇದರಲ್ಲಿ ಕಲ್ಪನಾ ಮಾಡಿದ್ ನೀ ದೇವರು, ಹರಿಹರ ಬ್ರಹ್ಮಾದಿಗಳದಾವ, ಹೆಣ್ಣದೇವ್ರದಾರ, ದುರ್ಗವದಾವ, ದ್ಯಾಮವದ. ನಿನ್ನ ಕಲ್ಪನಾ ಒಂದೊಂದು ಗುಂಪಿನ ಒಂದೊಂದು ಕಲ್ಪಿಸ್ಕೊಂಡು ಕುಂತಿ. ಯಾವ ಕಲ್ಪಿಸ್ಕೊಂಡಿಲ್ಲ ಅವ ಆರಾಮದನ. ಇವನ್ ಯಾಕೆ ಕಲ್ಪಿಸ್ಕೊಕ್ ಹೋಗಿದ್ದಿ? ನಿನಗೆ ಅನ್ಯವಾಗಿ ದೇವರದಾವಂತ ಅವಿನ ಬಂದು ಹೇಳಿದ್ವು ನಿನಗವು? ಈ ಹುಚ್ಚು ಎಲ್ಲರಲ್ಲಿ ಒಳಗೆ ಹೊಕ್ಬಿಟ್ಟೈತಿ. ಅವು ಅದಾವಂತ ಗುಡಿ ಕಟ್ಕೊಂಡು ಅವ್ ನಡ್ಕೋದ್ರಿಂದ ಏನು ಲಾಭ? ನಿನ್ನಲ್ಲಿ ಇದ್ದದ್ದನ್ನು ಅನ್ಯದ್ರಾಗ ಹುಡ್ಕಾಕತ್ತಿಯಲ್ಲೋ. ಈ ಹುಚ್ಚು ಯಾರು ಬಿಡಿಸ್ಬೇಕ್ರಿ? ತನ್ನನೇ ಪರವೆಂದು ಬಗೆಯುವುದಲ್ಲದೆ ಬೇರೆ ಭಿನ್ನ ಬಿಟ್ಟ ಅರಸಲು ಏನುಂಟು ಕಾಣಿಸಲು ಬರಿದೆ ಅಂತ. ಎಷ್ಟು ಜನ್ಮಕ್ಕೂ ಹೊಳಿಬೇಕಪ್ಪ ನಿಮಗಿದು ಅಂತ. ಮತ್ತು ಅಂಥ ಸೆಳುವಿಗೆ ಹೊಕ್ಕಿರಿ ನೀವು. ಅಲ್ಲಿ ಗುಡಿಯಾಗದಾನ, ಗಮ್ಯಾಗದಾನ, ದೇವರದಾನ ಎಲ್ಲಿ ಇಲ್ಲ. ದೇವರಂದ್ರೆ ಸುಖರೂಪವಾದಂಥ ಇರುವುದು. ಎಲ್ಲವನ್ನ ಅರಿತಕ್ಕಂಥದ್ದಕ್ಕೆ ದೇವ್ರಂತಾರೆ. ನೀ ಗುಡಿಯಾಗಿರು ದೇವ್ರು ನಿನ್ನ ತಿಳಿತೈತೋ, ನೀ ಅದನ್ನು ತಿಳಿತೀಯೋ? ನಿನ್ನಿಂದ ತಿಳಿಸ್ಕೊಳ್ಳೋದು ದೇವ್ರು ಹೆಂಗಾಕೈತೋ ಹುಚ್ಚಪ್ಪ. ಯಾವುದನ್ನ ಎದುರಿಟ್ಟು ನೀ ತಿಳಿತಿ ಅದು ನಿನಗೇನು ಕೊಡ್ತೈತಿ? ಜಡ ವಸ್ತು ಏನಾರ ನಿನಗೆ ಕೊಡ್ತೈತೇನು? ಜಡಭಾವ ಬಿಡದನ್ನ, ಜಡದಾಗ ಹುಡುಕುದು. ಎಲ್ಲವನ್ನ ಅರಿತಕ್ಕಂಥದ್ದು ಯಾವುದೈತಿ ಅದು ಸುಖರೂಪ ಐತಿ. ಏನ್ ನೀನು ಗುಡ್ಯಾನ ದೇವರು ಎಲ್ಲವನ್ನ ತಿಳಿತೈತೇನ? ಅದು ತಿಳಿಯೋ ಸಾಮರ್ಥ್ಯ ಅದಕ್ಕೆ ಐತೇನ? ನೀನು ಅದನ್ನು ತಿಳಿತಿ. ಜಡವಸ್ತು ಅದೇನು ಕೊಡ್ತೈತಿ ನಿನಗೆ? ಸುಖ, ಶಾಂತಿ. ಆ ಹುಚ್ಚು ಬಿಡದನ್ನು ಅಂಥದಕ್ಕೆಲ್ಲ ದೇವ್ರಂತ ತಿಳ್ಕೊಬೇಡ ಅಂತ ಅವಾಗ ಹೇಳ್ಯಾರ ಕನಕದಾಸರು. ಧರಣಿಯ ಕಲ್ಲಿಗೆ ಶರಣೆಂದು ಪೂಜೆ ಮಾಡಬಾರ್ದು ಅಂತ. ಮಡದಿ ಮಾತನ್ನು ಕೇಳಿ ಜಗಳಕ್ಕೊಬ್ಬರು ಕೂಡ ಹೋಗಬಾರದು. ಹೌದಿಲ್ಲ? ಮುಂದೆ ಬಲ ಎಂದು ಹಿಂದೆ ನಿಂದೆ ಪರನು ಕೂಡಬಾರದು. ಬಡತನ ಬಂದಾಗ ನೆಂಟರ ಬಾಗಿಲ ಸೇರಬಾರದು ಅಂತ. ಅದಕ್ಕೆ ಧರಣಿಯ ಕಲ್ಲಿಗೆ ಶರಣೆಂದು ಪೂಜೆ ಮಾಡಬಾರದು. ಮೂರ್ಖರು ಅಂತವ್ರು. ಕಲ್ಲು ಕಟ್ಟಿಗೆ ದೇವರತ್ತೇಳಿ ಅಲ್ಲಿ ದೇವರೈತಿ, ಇಲ್ಲಿ ದೇವರೈತಿ ಅಂತ ಮೂರ್ಖರು. ದೇವ ಇಕಡ ಐತಿ ಇಕಡಾಯಿ ಮಣೋಂ ಡೋಂಗರ್ ಪಿರಾತಿಸ್ತಾದ ಅಂತ ಮರಾಠಿ ಸಂದ್ರು ಕೂಡ ಅದನ್ನ ಹೇಳ್ಯಾರ. ಮೂರ್ಖರವರು ಅಂತ. ಈ ಮೂರ್ಖತನ ಎಲ್ಲಿ ಯಾವಾಗ ಹೋಗ್ಬೇಕು ನಿಮಗಿದು? ಅನ್ಯದ್ರಾಗ ಸುಖ ಹುಡುಕವ್ರು ಎಲ್ಲರೂ ಮೂರ್ಖರ ಅಂತ. ದೇವರು ಅನ್ಯವಾಗಿ ಐತೆ ಅಂತ ನಿನ್ನೊಳಗಿದ್ದದ್ದನ್ನು ಬಿಟ್ಟು ಅನ್ಯದ್ರಾಗ ಹುಡುಕಾಕೈತಿ. ನೀ ದೇವರಲ್ಲ ಆದ್ರೆ ದೇವ್ರ ನಡ್ಕೊಳಕ್ ಹೋಗು. ದೇವ್ರಿಗೆ ಹೋಗ್ಬೇಕಣ್ಣ ನೀ ಯಾರ? ನೀ ದೇವ್ರ ಹೌದಲ್ಲೋ? ಅರಿವು ನಿನ್ನಲ್ಲಿ ಐತಿ, ಅನ್ಯದ್ರಾಗ ಹುಡುಕಾಕ್ ಹೊಂಟಿಯಲ್ಲೋ. ಅದ ನೀನದಿ ಅಂತ ತಿಳ್ಕೊಂಡು ನಂಬದನ್ನ. ಮಹಾತ್ಮರು ಹೇಳಿದ ಮಾತು ನೀನು ನಂಬು. ನೀನ ದೇವ್ರಿದ್ದಿ, ನೀನ ಅರಿವು ಸ್ವರೂಪ ಇದ್ದಿ. ಅರಿವ ದೇವರು. ಅರಿವಿಸ್ಕೊಳ್ಳೋದು ಯಾವುದು ದೇವ್ರಲ್ಲ ಅನ್ನೋದನ್ನು ಗಟ್ಟಿ ನೀ ಎದ್ಯಾಗ ಇದನ್ನು ಹೊಡ್ಕೊಂಡು ಇದನ್ನು ಎಂದೂ ಮರಿಬೇಡ. ಇದನ್ನು ಅರಿವಿಸ್ಕೊಳ್ಳೋದು ಯಾವ್ದು ನನ್ನಿಂದ ಅರಿವಿಸ್ಕೊಳ್ತದೆ ತಿಳಿಸ್ಕೊಡ್ತದ ದೇವ್ರಲ್ಲ.
ಪ್ರತ್ಯಕ್ಷ ಆಗುವುದು ದೇವರಲ್ಲ, ದೇವರು ಎಂದೂ ಪ್ರತ್ಯಕ್ಷ ಆಗುವುದಿಲ್ಲ. ದೇವಿ ಪ್ರತ್ಯಕ್ಷ ಅಲ್ಲ, ದೇವರು ಪ್ರತ್ಯಕ್ಷ ಹುಚ್ಚವ. ಇಂದ್ರಿಯಗಳಿಗೆ ಗೋಚರ ಆಗುವುದು ಯಾವುದೂ ದೇವರಲ್ಲ. ಅದು ಕಾಲಾಂತರದಲ್ಲಿ ನಾಶ ಆಗುವುದಂತೆ ಖಂಡಿತನದು. ದೇವರು ಎಂದೂ ಅವಿನಾಶಿ. ಅದು ಇಂದ್ರಿಯಗಳ ಗೋಚರ ಆಗುವುದು ಎಲ್ಲ ನಾಶ ಆಗಿ ಹೋಗ್ತೈತಿ ಕಾಲಾಂತರದಲ್ಲಿ. ಅದು ಪ್ರತ್ಯಕ್ಷ ಆಗುವುದಲ್ಲ. ಪ್ರತ್ಯಕ್ಷ ಎಲ್ಲ ಇಂದ್ರಿಯಗಳಿಗೆ ಗೋಚರ ಆಕೈತಿ ಅಂದ್ರೆ ಅದು ದೇವರಲ್ಲ. ಎಲ್ಲವನ್ನು ಅರಿಯುವಂತಹದ್ದನ್ನು ಎದರಿಂದ ತಿಳಿತೀನಿ? ನೀನ ಎಲ್ಲವನ್ನು ತಿಳಿಯವ. ತಿಳುವಳಿಕೆ ನಿನ್ನಲ್ಲಿ ಐತೋ ನಾ ಕಲ್ಲು ಕಟ್ಟಿಗೆಗೈತೆ, ಗೊಂಬೆ ಆಗೈತೇನ? ಗೊಂಬೆ ಇಟ್ಕೊಂಡು ಕೂತಿಯಲ್ಲ, ಅದು ದೇವ್ರ ಪ್ರತಿಷ್ಠಾಪನ ಮಾಡ್ಯಾನ. ಜೀವ ತುಂಬ್ಸ್ಯಾನಂತ. ತುಂಬ್ಸಾಕ್ ಬರ್ತೈತಿ ಅದು ಜಡದಲ್ಲಿ ಜೀವ ತುಂಬ್ಸಾಕ್ ಬರ್ತೈತಿ? ತಡೆಯಲಿಕ್ಕೆ ನಂಬ್ತೀರಿ ಅಲ್ರಿ. ಇಷ್ಟೆಲ್ಲ ಖರ್ಚು ಬರ್ತೈತಿ ಪ್ರತಿಷ್ಠಾಪನ ಮಾಡಕ. ಅದ್ರಾಗೆ ಇದನ್ನು ಜೀವ ತುಂಬಿಸ್ತಾನಂತ. ತುಂಬಿಸ್ ನೋಡುನು, ಮಿಶಿಗಾಡ್ತೈತಿನ ಅದು. ಇಲ್ಲದ ಗೊತ್ತಿಲ್ಲದವ್ರ ಮುಂದೆ ಏನಾರು ಹೇಳಿ ಅವು ಚೆಂಡ ಹಾಕೊಂತ ಕುಂದಿರ್ತಾವ. ಅದ ಖರೆ ಅಂತ. ನಿನ್ನೊಳಗೆ ಇದ್ದದ್ದನ್ನು ಅನ್ಯದ್ರಾಗ ಹುಡುಕಿರಿ ಅಂತ ಸಿಗ್ಬೇಕು ನಿಮ್ಗೆ. ಮತ್ತೆ ಯಾಕೆ ಮಾಡ್ಯಾರಿ ಅಂತ ನಿಮ್ಮಂತ ಮಳ್ಳ ಜನರು ಕೂಡ ಇದ್ದದಕ್ಕೆ ಅವರು ಅಂಥವ್ರು ಚೆಲ್ಲಾಟ ನಡೆದೈತಿ. ಎಲ್ಲರೂ ವಿಚಾರ ಹೊಳೆದಿದ್ರೆ ಅವಕ್ಕೆಲ್ಲಿ ಮಹತ್ವ ಬರ್ತಿತ್ತು? ಗುಡಿ ಗುಂಡಾರಗಳಲ್ಲಿ ದೇವರಿಗೆ ಮಹತ್ವ ಎಲ್ಲಿ ಬರ್ತಿತ್ತು? ನಮ್ಮಲ್ಲಿ ಆ ವಿಚಾರ ಇದ್ದಿದ್ರೆ. ವಿಚಾರ ಇಲ್ಲದಕ್ಕೆ, ಹೌದಿಲ್ಲ? ಇದು ಅವು ಮಹತ್ವ, ಅದಕ್ಕೆ ಶ್ರೇಷ್ಠ ಅಂತ ತಿಳ್ಕೊಂಡಾರ ನೀವು. ಪ್ರತಿಯೊಬ್ಬರು ನಾವು ವಿಚಾರವಂತರಾಗಬೇಕಾಗಿತ್ತು. ನಮ್ಮಲ್ಲಿ ಇದ್ದದನ್ನು ನಾವು ತಿಳ್ಕೊಂಡು ಉಳ್ಕೋಬೇಕಾಗಿತ್ತು. ಸುಳ್ಳ ವ್ಯರ್ಥ ವೇಳೆ ಕಳಿತೀನಿ ನೋಡ್ರಿ. ಸುಳ್ಳ ಆವಿಷ್ಯದ ವೇಳೆಯನ್ನು ವ್ಯರ್ಥ ಕಳಿತೀನಿ ಅಂತ ಭಾಳ ಹೀನ ಸ್ಥಿತಿ ಬರ್ತದೆ. ನಿನ್ನನ್ನು ನೀ ಮರೆತು ಅನ್ಯದ್ರಾಗ ಅದನ್ನು ಹುಡುಕಾಕೊಟ್ಟೆ ಅಂದ್ರೆ ಜನ್ಮ ಜನ್ಮಾಂತರ ದುಃಖ ಅನುಭವಿಸ್ಬೇಕಾಗ್ತದೆ. ಯೋ ಅನ್ಯಾಂ ದೇವತಾಂ ಉಪಾಸತೆ ನಾಯಕ ನರಕಂ ಗತ್ವ ಕ್ಷುದ್ರ ಯುನಿಷು ಜಾಯತೆ ಅಂತ ಪ್ರಬಲ ಸರಸ್ವತಿ ವಾಕ್ಯ ಹೇಳ್ತದೆ, ಸಾರಿ ಹೇಳ್ತದೆ. ಯಾರು ಅನ್ಯವಾಗಿ ಇನ್ನೊಂದು ದೇವರೈತೆ ಅಂತ ಬೇಡ್ಕೋದು ನಡ್ಕೋದು ಮಾಡ್ತಾರೆ, ಅವ್ರ ಕಾಯಂ ನರಕ ದುಃಖವನ್ನು ಅವ್ರು ಹೊಂತಾರ. ಯಾರಿಗೂ ಅದು ಸುಖ ಶಾಂತಿ ಅವರು ಸಿಗುವುದಿಲ್ಲ. ದೇವರಂದ್ರೆ ತನ್ನೊಳಗೆ ಇದ್ದದನ್ನು ತಾನ ಅದೇನಂತ ತಿಳ್ಕೊಂಡು ಉಳ್ಕೊಳ್ಳೋರು. ಅವರು ಶಾಣ್ಯರು. ಅರುವ ನಾನದೇನಂತ ತಿಳ್ಕೊ, ನಂಬದನ್ನು. ಅರುವ ತಾನೆಂದು ನಂಬಿ ನಿಂದೊಡೆ ಮುಕ್ತಿ, ದುಃಖದಿಂದ ಬಿಡುಗಡೆ ಅವಾಗ ನಿನಗೆ. ಅಲ್ಲಿ ತನಕ ತರತಿ ಬೇರೆ ಇಲ್ಲೇ ಇಲ್ಲ, ಇದ್ರ ಹೊರತು ಬೇರೆ ದಾರಿ ಇಲ್ಲ ಅಂತ ವೇದಗಳು ಉಪನಿಷತ್ತುಗಳು ಅನುಭವಗಳು ಹೇಳ್ತಾರೆ. ಅವ್ರ ಮಾತಿನ ನಂಬಿಕೆ ಯಾರಿಗೈತೆ? ನಂಬಲಿಲ್ಲ ಅಂದ್ರೆ ಹೋಗೋರು ಯಾರೇನು ಮಾಡೋರು? ಅನಾದಿಯಿಂದ ನಮ್ಮ ಋಷಿಮುನಿಗಳಿದನ್ನು ನಮ್ಮ ಎಚ್ಚರಿಕೆ ಕೊಟ್ಕೊಂತ ಬಂದಾರೆ. ಎಲ್ಲೋ ಒಬ್ಬ ಪುಣ್ಯಾತ್ಮಗೆ ಹೊಳಿತು. ಈ ಮಾತು ಹೊಳಿಬೇಕಾದ್ರೆ ಹಿಂದಿನ ಪುಣ್ಯದ ಬಂಡವಾಳ ಬೇಕು ಅಂದ್ಕಂತಿದ್ರು ಅಜ್ಜವರು. ಎಷ್ಟು ಮಂದಿ ಹೊಳ್ದತ್ತಿದು. ಮತ್ತು ಅದ ಶೆಡಿಗೆ ಹೋಗಿ ನೀನು ಅದ್ರಾಗ ಹಣಿಕೆ ಹಾಕಿನಿ, ಆ ಗುಡಿ ಕಟ್ಟಿನಿ, ಈ ಗುಡಿಯಾಗ ಗುಂಡಾರದಾಗ ಸಿಗ್ತೈತಿ. ನಿನ್ನೊಳಗಿದ್ದದ್ದು ಅಲ್ಲಿ ಸಿಗ್ತೈತಿ. ಅಲ್ಲೇನಿರ್ತದೆ ಅಜ್ಞಾನ. ಬೆಳಕು ನಿನ್ನಲ್ಲಿ ಐತಿ. ಎಲ್ಲಿ ಬೆಳಕೈತಿ ಅಲ್ಲಿ ಹುಡುಕಿರ ಸಿಗ್ತೈತಿ. ಕತ್ತಲ್ದಾಗ ಹುಡುಕಿರಿ ಎಲ್ಲಿ ಸಿಗ್ತೈತಿ? ಕತ್ತಲ್ದಾಗ ಕೈ ಹಿಡಿಸ್ಕೊಂತ ಎಷ್ಟು ಜನ್ಮ ಆತ್ರಿ ತಿರ್ಗಾಕೈತಿ. ಎಲ್ಲ ಅಜ್ಞಾನದೊಳಗಿನವು. ದೇವರು ದಿನರು ಅಲ್ಲ, ದೇವಾನು ದೇವತೆಗಳನ್ನು ಸುಧಾ ಹರಿಹರ ಬ್ರಹ್ಮಗಳೆಲ್ಲ ನೀನು ಕತ್ತಲದೊಳಗಿನವು, ಅಜ್ಞಾನದೊಳಗಿನವು. ಕತ್ತಲೆಯನ್ನು ಕಳೆಯಲಾರು. ನೀ ಎಷ್ಟು ಅವ್ರು ಪೂಜಾ ಹೋಮ ಅಭಿಷೇಕ ಮಾಡ್ಕೊತ ಕೂತರು ಮಾಡ್ತಿರಿಲ್ಲ? ಅವ್ರ ಹೆಸರಿನ ಮ್ಯಾಗ ಅಭಿಷೇಕ ಮಾಡಿದ್ರು ನಿನಗೇನು ಸಿಗ್ತೈತೆ? ಅದು ವ್ಯರ್ಥ. ಅದಕ್ಕಾಗಿ ಮಾಡುವಂಥ ಪ್ರಯತ್ನ ಎಲ್ಲ ನಿರರ್ಥಕ ಶ್ರಮ. ಬೇಡ್ಕೋದ್ರಿಂದ, ಕೇಳುವುದರಿಂದ, ಪ್ರಾರ್ಥಿಸುವುದರಿಂದ ಯಾರೂ ಏನನ್ನೂ ಪಡೆಯಲಾರರು ಅಂತ ಅನುಭವಗಳು ಸ್ಪಷ್ಟ ಅನುಭವವನ್ನು ಬಿಚ್ಚಿಟ್ಟಾರೆ. ಅದರ ಕಡೆ ಎಲ್ಲೈತಿ ನಮ್ಮ ಗಮನ? ಎಷ್ಟು ಮಂದಿಗೆ ಹೊಳದೈತಿ ಅದು ನಮಗೆ? ರಾಮತೀರ್ಥ ಸ್ಪಷ್ಟ ಹೇಳ್ಯಾರ ಅವರು. ನೋ ಮ್ಯಾನ್ ಡಿಡ್ ಗೆಟ್ ಎನಿಥಿಂಗ್ ಬೈ ಬಿಗಿಂಗ್ ಆಸ್ಕಿಂಗ್ ಆರ್ ಬೈ ಪ್ರೇಯಿಂಗ್ ಅಂತ. ನೀ ಪ್ರಾರ್ಥನಾ ಮಾಡೋದ್ರಿಂದ, ಕೇಳೋದ್ರಿಂದ, ಒದರ್ಕೋದ್ರಿಂದ, ಅಭಿಷೇಕ ಮಾಡೋದು, ಏನು ಸುಡುಗಾಡ ಮಾಡೋದ್ರಿಂದ ನಿನಗೆ ಅದು ಎಂದೂ ವ್ಯರ್ಥ ಕಾಲಹರಣ ಮಾಡ್ತೀಯಲ್ಲೋ. ಮಹಾತ್ಮರು ಹೇಳಿದ್ದನ್ನು ಒಂದರ ಮಾತು ಅದರ ಕಡೆ ಲಕ್ಷ್ಯ ಇಲ್ಲ. ಅವನ್ನೆಲ್ಲ ಕಡೆಗಣಿಸಿ ಮತ್ತು ಆದರ್ಶಗಳಿಗೆ ಹೋಗ್ಯವ ನಾವು ಕರ್ಮಕಾಂಡ ತಪ್ಪೋದಕ್ಕೆ. ಮತ್ತು ಯಾಕೆ ಮಾಡ್ಯಾರ್ರಿ ಅವನ್ನ? ಅವರು ವಿಚಾರವಂತರದಲ್ಲಪ್ಪ, ಅದು ಅಜ್ಞಾನಿಗಳು ಮಾಡಿದ್ದು, ಗೊತ್ತಿಲ್ಲದ್ದು ಮಾಡ್ಯಾವ. ಅದಕ್ಕೆ ವಿಚಾರವಂತಕ್ಕೆ ಅದು ಹೊಳಿದನು ಭಾಳ ಕಠಿಣ ಐತಿ. ಭಾಳ ಮಂದಿ ಮೂರ್ಖರು ಕೂಡಿದಾಗ ತಿಳಿದವಂದು ಏನೂ ನಡೀದಿಲ್ಲ. ಅದಕ್ಕೆ ಅವ್ನು ಹೇಳಕ್ಕೆ ಹೋಗುದು, ಸುಮ್ಮನೆ ಇರ್ತಾನೆ. ಹೇಳೋಟ್ಟು ಹೇಳ್ತಾನೆ. ಎಷ್ಟು ಯಾವ ಪುಣ್ಯಾತ್ಮ ತಿಳ್ಕೊತಾರೆ ಮತ್ತು ಅಲ್ಲಿಗೆ ಹೋಗುದು ನಾವು. ನಮ್ಮ ಮನೆ ದೇವ್ರು ಅಲ್ಲಿ ಐತ್ರಿ, ಇಲ್ಲಿ ದೇವ್ರ ಐತೆ, ಶ್ರಾವಣದ ಬಾಂಕುಲಿ ಹಂಗೆ ಹೋಗ್ಯವು. ಎಲ್ಲಿದಾವ ನಿಮ್ಮ ಮನಿ ಅಂದರೆ ಯಾವುದು? ಮನಿ ದೇವ್ರಂದ್ರೆ ಯಾವುದು? ಅದನ್ನು ತಿಳ್ಕೊ ನೀ ಮೊದಲು.
ನೀ ಇರು ಮನಿ ನಿನ್ನ ಮನಿನೂ ಅಲ್ಲ, ಮಂದಿ ಮನಿ ಅದ. ಈ ಶರೀರನು ನಿನ್ನ ಮನಿ ಅಲ್ಲ. ಅದು ಸುಖರೂಪ ಐತೇನು ನಿನಗೆ? ನಿನ್ನ ಮನ್ಯಾಗ ನೀ ಇದ್ರೆ ಆರಾಮ ಇರ್ತಿ. ನಿನ್ನ ಮನಿ ಅಂದ್ರೆ ಯಾವಾಗಲೂ ಇದ್ದದ್ದು ಯಾವುದೈತಿ ಅದು ನಿನ್ನ ಮನಿ. ಈ ನಡಬರ್ಕ ಬಂದು ನಡಬರ್ಕ ಹೋಗುವುದಿದು, ಹೌದಿಲ್ಲ? ಎಷ್ಟು ದಿನ ಆಯ್ತು ಈ ಶರೀರ ಬಂದ? ಈ ಶರೀರನ ನಿನ್ನ ಮನಿ ಅಲ್ಲ, ಶರೀರ ಇರು ಮನಿನೂ ನಿನ್ನ ಮನಿ ಅಲ್ಲ. ಅವಧಿ ಇರ್ತೈತಿ, ಅದ ಕರ್ಮಕ್ಕನುಸಾರವಾಗಿ ಅಷ್ಟು ದಿನ ಇರುವುದಿರ್ತೈತಿ. ಮತ್ತೊಬ್ಬರು ಬರ್ತಿರ್ತಾರಲ್ಲಿ, ಜಾಗ ಬಿಡಬೇಕಾ ನೀ? ಹೌದಿಲ್ಲ? ಈ ಕಾಯಂ ಇದ್ದಿದ್ರೆ ಹಿಂದಿನವ್ರು ಬರುದು ಯಾವಾಗ? ಹೆಂಗಿನ್ನ ಜಗತ್ನಾನ ಅಷ್ಟೇ ಇರ್ಬೇಕಂದ್ರೆ ಸಾಯಬಾರ್ದು ಅಂತಂದ್ರೆ ಹೆಂಗ್ರಿ? ಸಾಯು ಶರೀರ ಸಾಯಬಾರ್ದು ಅಂದ್ರೆ ಹೆಂಗೆ? ಅವಧಿ ಇರ್ತೈತೆ ಅದಕ್ಕೆ, ಹೌದಿಲ್ಲ? ಪ್ರತಿಯೊಂದಕ್ಕೂ ಅದಕ್ಕೆ ವ್ಯಾಲಿಡಿಟಿ ಅದಕ್ಕೆ ಇರ್ತೈತೆ, ಎಕ್ಸ್ಪೈರ್ ಡೇಟ್, ಹೌದಿಲ್ಲ? ಮುಗೀತದ. ಇಷ್ಟ ದಿನ ಇರ್ಬೇಕಂತ ಅವಧಿ ಮುಗೀತದ. ಮತ್ತು ಅಷ್ಟರೊಳಗೆ ನಿನ್ನ ಕೆಲಸ ಮಾಡು. ಕಟ್ಲೆ ತುಂಬಿದ ಮೇಲೆ ಕ್ಷಣ ಮಾತ್ರವಿರಲಿಲ್ಲ, ಅಷ್ಟರೊಳು ನಿನ್ನ ಜ್ಞಾನ ಸ್ವರೂಪ ಜ್ಞಾನ ಮಾಡ್ಕೋ, ಜನ್ಮ ಸಾರ್ಥಕ ಮಾಡ್ಕೋ. ಇಲ್ಲಾಂದ್ರೆ ನೀ ವ್ಯರ್ಥ ಎಳೆ ಹೊಂಟತಿ. ಅದ ಹಾರ್ಟ್ ಬಡ್ಕೊಳಿಕತ್ತೈತಿ, ಟಕ್ ಟಕ್ ಅಂತ ಸಮೀಪ ಮಾಡ್ಲಿಕ್ಕತ್ತೈತಿ ರುದ್ರಭೂಮಿ. ಹಾರ್ಟ್ ಬಡ್ಕೊಂತ ಕಡಿ ಪೆಟ್ಟು ಮುಗೀತಿ ಅಲ್ಲಿ ಕೆಲಸ. ನಿತ್ಯ ಅಂದ್ರೆ ಮುಗಿದು ಹೋಗುತ್ತೆ ನಿನಗೆ. ನಿರಂತರ ಕೆಲಸ ನಡೀತೈತಿ ಅದು ಹಾರ್ಟ್. ನೀ ಮಲ್ಕೊಂಡಾಗ ಹೊಡ್ಕೋತತಿ, ಎಚ್ಚರಿದ್ದಾಗ ಹೊಡ್ಕೋತತಿ, ಹೊಡ್ಕೊಂಡು ಕಡೀಕ ಬಂದಾಗಿ ನಿತ್ಯ ಅಂದ್ರೆ ನಿನ್ನ ಕೆಲಸ ಮುಗೀತಿ. ಕರ್ಮದ ಋಣ ಎಲ್ಲಿ ಮಠ ಇರ್ತೈತಿ ಅಲ್ಲಿ ಮಠ ಬಡ್ಕೋತೈತಿ ಅದು ಹಾರ್ಟ್. ಯಾವಾಗ ಅದು ಬಂದಾಕೈತಿ ಮುಗೀತಿ, ಅವಾಗ ಅಲ್ಲಿಗೆ ಹೊಡಿಸೋದು ಹೊಳೆ ಬರ್ತದೆ. ಅದಕ್ಕೆ ದೌಡಿ ಕೆಲಸ ಮಾಡ್ಕೋ. ಈ ಶರೀರದ ಚಲನವಲನ ಜೀವಂತ ಇದ್ದಾಗ, ಚೈತನ್ಯ ಜಾಗೃತಿ ಇದ್ದಾಗ ಈ ಕೆಲಸ ಮಾಡ್ಕೊನಿ. ಇದು ಹೋತಂದ್ರೆ ಎಂದೂ ನಿನಗೆ ಇಂಥ ಅನುಭವನೆ ಮಾಡ್ಕೊಳಕ್ಕಾಗೋದಿಲ್ಲ ನಿನಗೆ. ಅದಕ್ಕೆ ದೌಡು ಅಮ್ಮಕ ಯಾಕೆ ಕುಂತಿ? ಸುಮುಖ ವೇಳೆ ಹೋಗ್ತದೆ, ಧುಮಿಕೆ ಹೊಡೆಯುವ ವೇಳೆ ಸಮೀಪಕ್ಕೆ ಬಂತು, ಮುನ್ನೋಡಿ ಮಾಡ್ಕೊಂಡು ನಿನ್ನ ಕೆಲಸ ಅಂದ. ಮೊದಲು ಮಾಡ್ಕೋ ಕೆಲಸ. ನೀ ಎಷ್ಟು ಇದನ್ನ ವ್ಯವಸ್ಥಿತವಾಗಿ ಇಟ್ಕೊಂಡ್ರು ಒಂದಿಲ್ಲ ಒಂದು ರೋಗಕ್ಕೆ ತುತ್ತಾಗಿ ಹೋಗೋದ ನೋಡ್ಕೊ. ನೀ ಬೇಕಾದಷ್ಟು ವ್ಯವಸ್ಥಿತವಾಗಿ ಇಟ್ಕೊಂಡಾರ ಸುದ. ಅಲೆಕ್ಸಾಂಡ್ರಿಗೆ ಅವನು ನೀರು ಕುಡಿಬೇಕಾದ್ರೆ ಪರೀಕ್ಷೆ ಮಾಡ್ತಿದ್ರು, ಆಹಾರ ಕೊಡಬೇಕಾದ್ರೂ ಡಾಕ್ಟರ್ಗಳು ಎಲ್ಲ ತಜ್ಞರು ಪರೀಕ್ಷೆ ಮಾಡಿ ಕೊಡ್ತಿದ್ರು ನಮಗೆ. ಇಷ್ಟೆಲ್ಲ ಸುಸಜ್ಜಿತವಾಗಿ ಅವನ ಜೀವನ ಇತ್ತು. ಇದ್ರೂ ಕೂಡ ಹೋದ ಶರೀರ. ನಾವು ಇನ್ನು ಎಂತ ಬೇಕಂತ ತಿನ್ಕೊಂತ ಏನು ಹೆಂಗಿದ್ರು ಅದು ಶರೀರ ಹೋಗುದ. ಬೇಕಾದಷ್ಟು ವ್ಯವಸ್ಥಿತವಾಗಿಟ್ರು ಒಂದಿಲ್ಲ ಒಂದು ಇದಕ್ಕೆ ಕರ್ಮಕ್ಕನುಸಾರವಾಗಿ ಅದು ಹೋಗುವುದು ಶರೀರ. ಅದಕ್ಕೆ ಮೊದಲು ಮಾಡ್ಕೋ ಕೆಲಸ. ನೀ ಯಾವ ಜೀವರಾಶಿ, ನೀ ಯಾವ ಗಿಡ ತಪ್ಪಲ ಅಂದಾರ, ನೀ ಯಾವ ಲೆಕ್ಕೋ? ಎಷ್ಟು ಮಂದಿ ಆಗಿ ಹೋಗಿಲ್ಲ ಈ ಭೂಮಿ ಮ್ಯಾಗ ಇದರಿಂದ ಸುಖ ಹೊಂದಬೇಕಂತ. ಎಂಥ ಅತಿರಥಿ ಮಹಾರಥಿಗಳನ್ನವರು ಅಂಥವ್ರು ನೋಡಿ ಕೇಳಿ ಮತ್ತೆ ಅದ್ರ ಬೆನ್ನ ಹತ್ತಿಯಲ್ಲೋ. ಕಂಡು ಕೇಳಿ ಮತ್ತೆ ಮೋಹಿಪರೇ ಭೂಮಂಡಲದ ಪೂಗವನ್ನು ಅತಿ ಗೆಳೆಯದೆ ಮನುಜರು ಅಂತ ಎಚ್ಚರಿಕೆ ಕೊಟ್ಟರು ಮತ್ತು ಅದರ ವ್ಯಾಮೋಹಕ್ಕೆ ಬೀಳೋದು ಬಿಡುವಲ್ಲಿಲ್ಲ ನೀನು. ಅದಕ್ಕೆ ಮೇಲೆ ಈ ವಿಚಾರಗಳನ್ನ ನಾವು ಕೇಳ್ಕೊಂತ ಇದ್ರೆ ಏನಾರ ಇದರಿಂದ ಗಟ್ಟಿಯಾಗಿ ಈ ವಿಚಾರ ಗಟ್ಟಿ ಆದಾಗ ಅದರಿಂದ ಹಿಂದಕ್ಕೆ ಸರಿಯಾಗಿ ಬರ್ತೈತೆ ನಮಗೆ. ನಾವು ಕೇಳ್ತೇವಿ, ಹೊಳ್ಳಿ ತಿರುಗಿ ಅದನ್ನು ಮನನ ಮಾಡೋದಿಲ್ಲ, ಅದಕ್ಕೆ ಅದು ಗಟ್ಟಿ ಆಗೋದಿಲ್ಲ. ನಿಧಿಧ್ಯಾಸನ ಅಂದ್ರೆ ಗಟ್ಟಿ ಬೀಳುವಿಕೆ. ಶ್ರವಣ ಮನನ ಆದಾಗ ಅದು ಗಟ್ಟಿ ಆಕೈತಿ, ನಿಧಿಧ್ಯಾಸನ ಆಕೈತಿ. ನಿಧಿಧ್ಯಾಸನ ಪರಿಪಕ್ವ ಆದಾಗ ನಿನಗೆ ಜ್ಞಾನ ಸಮಾಧಿ ಆಗ್ತೈತಿ. ಅವಾಗ ನಿನಗೆ ದುಃಖರಹಿತ ಆಗಿರ್ಲಿಕ್ಕೆ ಬರ್ತೈತಿ. ಅವಾಗ ನಮ್ಮ ಕೆಲಸ ಮುಗ್ದಂಗೆ. ಸಮಾಧಿಯನ್ನು ಹೊಂದಿದಾಗ ನಾವು ಯಾರಿದ್ದೇವೆ ಅನ್ನೋದು ಖಾತ್ರಿ ಆಗೈತೆ. ನಾನೇ ದೇವರಿದ್ದೇನೆ, ಅಮೃತ ಸ್ವರೂಪನಿದ್ದೇನೆ, ಕೆಡಲಾರದ ವಸ್ತುನ ನಾನು, ಎಂದೂ ಸಾವಿಲ್ಲದವ ನಾನು, ಯಾವಾಗಲೂ ಇದ್ದ ವಸ್ತು ನಾನು, ಕೆಡಲಾರದ ವಸ್ತು ನಾನು ಅಂತ ಅನುಭವ ನಮಗೆ ಸಮಾಧಿಯನ್ನು ಹೊಂದಿದಾಗ ಗೊತ್ತಾಗ್ತದೆ. ಬರೀ ಮಾಹಿತಿ ಮಾಡ್ಕೊಂಡ್ರು ಅಂತ ಪ್ರಸಂಗ ಬಂದಾಗಳಾಗ ಶುರು ಮಾಡ್ತೀವಿ. ಶರೀರ ಮಾಡಿತೀವಿ ಅಂದ್ರೆ ಅಯ್ಯೋ ಯಪ್ಪ ಹೆಂಗೆ ಸಾಯ್ಲಿವೋ ಅಂತ. ಅವಾಗ ವಿಚಾರವಂತ ಸಮಾಜ ಸ್ಥಿತಿಯನ್ನು ಹೊಂದಿ ಸಾಯುವುದೇ ಅದು ಹುಟ್ಟುದು ನಾ ಅಲ್ಲದದ್ದು ಖಾತ್ರಿ ಮಾಡ್ಕೊಂಡವ. ಈ ದೇಹ ನಾನಲ್ಲ. ಯಾಕಲ್ಲ? ಇದು ನನ್ನಿಂದ ಅರಿವಿಸ್ಕೊಳ್ತತಿ, ನನಗೆ ಅನ್ಯವಾಗಿ ಅನ್ನೋ ತಿಳುವಳಿಕೆಯನ್ನು ನಾವು ಸಮಾಧಿ ಹೊಂದಿ ಖಾತ್ರಿ ಮಾಡ್ಕೊಂಡವ. ಹೋಗ್ಲಿ ಬಿಡದ, ನಾ ಹೋಗವಲ್ಲಲ್ಲ, ನನ್ನ ಬಿಟ್ಟು ಅದು ಹೊಕ್ಕೈತಿ, ನನ್ನ ಎದುರಿಗೆ ಅದು ಹೊಕ್ಕೈತಿ, ನಾ ಯಾವಾಗಲೂ ಇದ್ದ ವಸ್ತು ಅನ್ನುವಂಥ ಅನುಭವ ಖಾತ್ರಿಯಾಗಿರ್ತೈತಿ ಸಮಾಧಿ ಹೊಂದಿದಂಥವು. ಅದಕ್ಕೆ ಮನುಷ್ಯನ ಜನ್ಮದಾಗ ಇದನ್ನೆಲ್ಲ ಮಾಡ್ಕೊಳಿಕ್ಕೆ ಬರ್ತೈತಿ. ಮೊದಲು ಅದನ್ನು ಮಾಡ್ಕೋಬೇಕಾಗಿತ್ತು ನಾವು ಕೆಲಸ. ಮನುಷ್ಯನ ಜನ್ಮದ ಕೆಲಸ ಮಾಡ್ಕೊಳ್ಳಿಲ್ಲ ಅಂದ್ರೆ ಭಾಳ ಹೀನ ಸ್ಥಿತಿ ಬರ್ತದೆ ನೋಡ್ರಿ. ಅದಕ್ಕೆ ದೌಡ್ ಇದನ್ನು ತಡ ಮಾಡಕ್ಕೆ ಹೋಗ್ಬೇಡ. ತಳುವುದೇ ಮಾಡ್ಕೋದು, ತಡ ಮಾಡಕ್ಕೆ ಹೋಗ್ಬೇಡ ಇದ್ರ ಬಗ್ಗೆ. ಇನ್ನೂ ಭಾಳ ದಿನ ಬದುಕ್ತೇನೆ ಅಂತೇಳಿ ನೋಡೋಣ, ಅದನ್ನು ಬಾಳೆ ಚಿಂತಿ ಈಗ ಸದ್ದ ಇದು ಹೋಗ್ತೈತೆ ಅಂತ ತಿಳ್ಕೊಂಡು ಮೊದಲು ಈ ಕೆಲಸ ಮಾಡ್ತೀವಿ.
ಭವಹರಣ ಅಂದ್ರೆ ಹುಟ್ಟದಂಗೆ ಮಾಡ್ಕೋದು, ವಾಸನೆಗಳನ್ನು ನಾಶ ಮಾಡ್ಕೊಳ್ಳುವಂಥ ಪ್ರಯತ್ನ ದೌಡ್ ಮಾಡ್ಕೋದು. ಈಗ ಮನುಷ್ಯನ ಜನ್ಮದಾಗ ಇವ ವಾಸನೆಗಳು ನಮ್ಮನ್ನು ಹುಟ್ಟಾಕಸ್ತವ. ಈಗ ಇವನ ವಿಚಾರದಿಂದ ಎಲ್ಲ ವಾಸನೆಗಳನ್ನು, ಭೋಗ ವಾಸನೆಗಳನ್ನು ಸ್ವಲ್ಪ ಉಳಿಯದಂತೆ ಯಾವಾಗ ನೀನು ನಾಶ ಮಾಡ್ಕೋತಿ ಯಾವಾಗ ನಿನಗೆ ಮುಕ್ತಿ ಸಿಗ್ತದೆ ನೋಡಿ. ವಾಸನಾಕ್ಷಯನ ಮುಕ್ತಿ. ವಾಸನೆಗಳ ಹಂಗೆ ಚಿಗುರ್ಕೊಂತ ಹೊಂದು ಅಂದ್ರೆ ನಿನಗೆ ಮತ್ತು ಜನ್ಮ ಜನ್ಮಾಂತರ ಭವಚಕ್ರದಾಗ ಬಿದ್ದು ತೊಳ್ಳಾಡೋದು ತಪ್ಪುದಿಲ್ಲ. ನೀನು ಹುಟ್ಟಿಟ್ಟು ಬರ್ತೀನಿ ವಾಸನ ಹಂಗೆ ಉಳಿದು ಅಂದ್ರೆ. ಈಗ ಯೋಗ್ಯ ವೇಳೆ ಅದ, ಒಳ್ಳೆಯ ಸಮಯ. ಈ ವಾಸನೆಗಳನ್ನು ನಾಶ ಮಾಡಿಕೊಳ್ಳಿಕ್ಕೆ ಒಳ್ಳೆಯ ಸಮಯ. ಸುಮೂರ್ತೆ ಅಂತ ಯಾಕಂದ್ರೆ ಸುಮೂರ್ತೆ ಸಾವಧಾನ. ಇವೆಲ್ಲ ಭೋಗ ವಾಸನೆಗಳನ್ನು ನಾಶ ಮಾಡಿಕೊಂಡ ಸಮಾಧಾನ ಶಾಂತಿಯನ್ನು ಹೊಂದಲಿಕ್ಕೆ ಇದು ಒಳ್ಳೆಯ ಸಮಯ ಅದ. ಮಾಡ್ಕೋ ಅದನ್ನು ಕೆಲಸ. ಮಾಡ್ಕೊಳ್ಳಿಲ್ಲ ಅಂದ್ರೆ ಅನುಭವಿಸಿ ಯಾರು ಏನು ಮಾಡೋದು. ನೋಡ್ರಪ್ಪ ಹೇಳುವಟ್ಟು ಹೇಳ್ತೇವೆ ನಾವು ಅಂತಿದ್ರು ಅದು. ಮಾಡ್ಕೋದು ನಿಮ್ಮ ಕೆಲಸ. ಎಲ್ಲ ಬಿಚ್ಚಿಟ್ಟೈತಿ ನಿಮಗೆ, ಮಾಡ್ಕೋ ಬೇಕಾದಂಗೆ ನೀವು ಅದನ್ನು ಮಾಡ್ಕೋಬೋದು. ಮನುಷ್ಯನ ಜನ್ಮಕ್ಕೆ ಬಂದವರೆಲ್ಲ ಇದು ಲಾಭ ಮಾಡ್ಕೋ, ಹಾಳು ಮಾಡ್ಕೋಬೇಡ್ರಿ. ಇಂದ್ರಿಯ ಚಟಕ್ಕೆ ಬಿದ್ದು ಎಷ್ಟೋ ಜನ್ಮಗಳು ಹಾಳು ಆಗಿ ಹೋಗ್ಯಾವೀಗ. ಮತ್ತೆ ಪುನಃ ಮನುಷ್ಯನ ಜನ್ಮ ಬರ್ತೈತೆ ಅನ್ನೋದು ಏನು ಭರವಸೈತೆ ಹೇಳಿ. ಯಾವ ಜನ್ಮದ ಕೆಲಸ ನಾವು ಮಾಡ್ತೇವೆ ಆ ಜನ್ಮ ನಮಗೆ ಕಾದು ಕೂತೈತೆ ನೋಡ್ರಿ. ಮಾಡಿದ ಪಾಪ ಪುಣ್ಯಗನುಗುಣವಾಗಿ ಈ ಜನ್ಮಗಳು ನಮಗೆ ಬರ್ತವೆ. ಪಾಪಾನುಗುಣದಿಂದ ಗಿಡ ಮರ ಕ್ರಿಮಿಗಳ ರೂಪವಾಗಿ, ಕೀಟ ಪತಂಗಾದಿಯಾಗಿ, ಪಕ್ಷಿ ಕುಲವಾಗಿ, ಮೃಗಜಾತಿಯಾಗಿ ಬಹುಬಾಧೆ ಗಲಿಸಿ, ಭೂತ ಪಂಚಕವಾಗಿ, ಯೋಷಧಿಯಾಗಿ, ಧಾತು ಸಪ್ತಕವಾಗಿ, ತಂದೆಯೊಳು ಮಾತೆಯ ಸೂತಕ ರುದಿರ ರೂಪವಾಗಿ ಮತ್ತೀತನುವಾಗುವ ಅಚ್ಚರಿಯನ್ನು ಕೇಳಿ ಹೆಂಗಾತಿ ನೋಡಿ. ಶರೀರ ಸೋಜಿಗ, ಇಷ್ಟು ಸೋಜಿಗದ ವಸ್ತುನ ಜಗತ್ತಿನೊಳಗೆ ಯಾವುದೂ ಇಲ್ಲ. ಬಾಲಕ ಜರಾಜೀರ್ಣ ರೂಪಾಗಿ, ಕಡಿಕ ನರಕೆಯಾಗಿ ಮತ್ತೆ ಹೊಳ್ಳಾಡಿದೆ. ಹೆಂಗೋ ಯಪ್ಪ ಇದನ್ನು ನಾವು ಒದ್ದಾಡಿದ ನರಕ ಯಾತನ. ಒಳ್ಳೆ ಚಂದ ಐತಿ, ಒಳ್ಳೆ ವಯಸ್ಸಿನಾಗಿದ್ದಾಗ ನಿನಗೆ ಎಲ್ಲ ಕೈ ಕಾಲು ಇಂದ್ರಿಯಗಳು ಶಿಥಿಲ ಆದ್ಕೂಲೆ, ಪರಾಧೀನ ಆದ್ಕೂಲೆ ಭಾಳ ಕಠಿಣ ಐತಿ. ಯಾಕಾರ ಬದುಕೇನೋ ಯಪ್ಪ, ನನ್ನ ಮೊದಲು ಹೋಗ್ಲು ಯಪ್ಪ ಇದಂತ ವೇದನ ಆಗಾಕೈತೆ, ತಡ್ಕೊಳಕ್ಕಾಗೋದಿಲ್ಲ. ಇಂಥವೆಲ್ಲ ಎಷ್ಟು ಸಲ ಹುಟ್ಟಿಟ್ಟು ಅಣುವಲಿ ಮಾಡಿ ಹೊಂದಿದ್ರು ಈತನಿಂದ ನಾವು ಪಾರಾಗಬೇಕು ಅನ್ನೋದು ಇನ್ನೂ ಹೊಳಿವದ್ದು ನಮಗೆ. ಎಲ್ಲ ಬೇಸರಾದವನ ಕೆಲಸ ಇದೆ ಅಂತ ಹೇಳ್ಬೇಕು. ಘೋರ ಭವಮಾಲಿ ಗಳಕಿ ಆದಿಂದ ತೊಲಗುವುದೆಂದು ಚಾರು ಗುರು ಪದವಿಡಿ ಅಂತ. ಅಂತಹ ಉತ್ತಮವಾದಂಥ ಗುರುಗಳನ್ನು ಮಾರ್ಗದರ್ಶನ ನಮಗೆ ಸಿಕ್ಕಾಗ ಅವಾಗ ನಮಗೆ ಇದರಿಂದ ಪಾರಾಗುವಂಥ ದಾರಿ ಸಿಗ್ತೈತಿ. ಅವಾಗ ಅವ ಪ್ರಯತ್ನದೊಳಗೆ ತೊಡಗ್ತಾನೆ. ಬೇಡಪ್ಪ ಇನ್ನೆಂದೆಂದೂ ಬರೋದು ಬೇಡ, ಇನ್ನು ದುಃಖಕ್ಕೆ ಬಿದ್ದು ಹೊಳ್ಯಾಡೋದು ಬೇಡ, ಇನ್ನು ಗರ್ಭಕ್ಕೆ ಬರೋದು ಬೇಡ. ತಾಯಿ ಗರ್ಭದಾಗ ಬಿದ್ದು ಹೊಳ್ಯಾಡ ಅಲ್ಲೇ ಮೂಲಮೂತ್ರ ಸುತ್ತು ಕಡೆ ಅಲ್ಲೇ ಹೊಳ್ಯಾಡ್ತೈತಿ. ಯಾವಾಗ ಇದರಿಂದ ಪಾರಾದೇನಪ್ಪ ಅಂತ ಶಪಥ ಮಾಡ್ತಾನೆ. ಇನ್ನೆಂದೆಂದೂ ಬರಬಾರ್ದಪ್ಪ ಈ ಗರ್ಭವಾಸಕ್ಕೆ. ಬರಬಾರ್ದಂದ್ರೆ ಅದ ನಮ್ಮ ಈ ಆಚರಣೆ ಇನ್ನೊಬ್ಬರಿಗೆ ಕೆಡಕಾಗಂಗೆ. ಅದಕ್ಕೆ ಧರ್ಮ ಪಾಲನೆ, ಧರ್ಮಾಚರಣೆ ಮರೆದೆ ನಾನು ಅದಕ್ಕಿನ್ನು ಉಪಾಯವೇ ಧರ್ಮವಿದೆಂದು. ಧರ್ಮ ಅಂದ್ರೆ ಇನ್ನೊಬ್ಬರಿಗೆ ಕೆಡಕಾಗದಂಥ ಆಚರಣೆಯೊಳಗೆ ನಾವು ತೊಡಗುದು. ಅವಾಗ ನಮಗೆ ಅಂತಃಕರಣ ಸ್ವಚ್ಛಕತಿ, ಈ ವಿಚಾರ ನಮ್ಮನ್ನು ನಾವು ತಿಳ್ಕೊಳಿಕ್ಕೆ ಬರ್ತೈತಿ, ಆತ್ಮಜ್ಞಾನ ಮಾಡ್ಕೊಳಿಕ್ಕೆ ಬರ್ತೈತಿ. ಅದನ್ನು ನಾವು ಹೊಂದಿದಾಗ ಪುನಃ ಈ ಭವಕ್ಕೆ ಬರದಂಗೆ ಆಕೈತಿ, ಗರ್ಭಕ್ಕೆ ಬರದಂಗೆ, ಹುಟ್ಟಿ ಬರದಂಗೆ ಆಕೈತಿ. ಅದಕ್ಕೆ ಹುಟ್ಟಿ ಬರದಂಗೆ ಮಾಡ್ಕೊ. ಎಂದೆಂದೂ ಬರಬಾರ್ದು. ಹುಟ್ಟಿ ಯಾಕೆ ಬಂದಿಪ್ಪ ಅಂದ್ರೆ ಮತ್ತು ಸಾಯಾಕ ನೀನು. ಇನ್ನೊಮ್ಮೆ ಎಂದೆಂದೂ ಹುಟ್ಟಿ ಬರದಂಗೆ ವಾಸನೆಗಳನ್ನು ಪೂರ್ಣ ಜ್ಞಾನದಿಂದ ನಾಶ ಮಾಡು. ಬರೀ ಮಾಹಿತಿ ಆಯ್ತು, ಮಾಹಿತಿಗೆ ಅನುಸಾರವಾಗಿ ಅದನ್ನು ಕೃತಿ ಒಳಗೆ ಅಳವಡಿಸ್ಕೋಬೇಕಿಲ್ಲ, ಅದರಂತೆ ಜೀವಿಸ್ಬೇಕು ನಾವು. ಅಂದ್ರೆ ಅದು ವೇದಾಂತ ಅಂತ. ಅಂದ್ರೆ ಅದರ ಲಾಭ ತಗೊಳಕ್ಕೆ ಸಾಧ್ಯ ಐತಿ. ಮಾತಿನ ಜ್ಞಾನದಿಂದ ಬರೀ ಚೈನಿ ಆಕೈತಿ, ಹೇಳ್ಕೊಂತ ಅಡ್ಡಾಡಿದ್ವಿ, ಚೈನಿ ಮಜಾ ನಡೀತೈತಿ. ಜನ ಎಲ್ಲ ಅರಿವಿ ಹಚ್ಚಡಿ ಕೊಡ್ತಾರೆ, ರೊಕ್ಕ ಕೊಡ್ತಾರೆ, ತಿನ್ನಾಕ ಉಣ್ಣಾಕ ಬೇಕಾದ್ ಕೊಡ್ತಾರೆ, ಅದಷ್ಟೇ ನಡೀತೈತಿ. ಮಾಡ್ಕೊಳ್ಳಿಲ್ಲ ಅಂದ್ರೆ ನಿನ್ನ ಕೆಲಸ ಮಾಡ್ಕೊಳ್ಳಿಲ್ಲ ಅಂದ್ರೆ ಅವ್ರು ಏನದ ಬೀಳ್ಬೇಕು. ನಿನ್ನ ಕೈಯೊಳಗೈತಿ ನಿನ್ನ ಭವಿಷ್ಯ. ಹೆಂಗೆ ಬೇಕಾದಂಗೆ ಮಾಡ್ಕೊಳಕ್ಕೆ ಅವಕಾಶ ಐತಿ ನನಗೆ. ಅದಕ್ಕೆ ಎಲ್ಲರೂ ಅದ್ರ ಲಾಭ ತಗೋರಿ ಅಂತ ಬಿಡು.